ಅದು ಅಳುವಿನೆಂಚಿಗೆ ಈ ಆಚಾರದಿಂದ ಕೆಡ್ತಾ ಹೋಗ್ತಾ ಇದೆಯಾ ಅಗಳ ಬಗ್ಗೆ ಅದು ಎಲ್ಲ ಕಡೆ ವೈರಲ್ ಆಗ್ತಾನೆ ಇದೆ ವಿಚಾರ. ಅನುಷ್ಠಾನ ಅವೆಲ್ಲ ಬೇಕ್ರಿ. ಬಳಸಿ ಕಂಪ್ಲೀಟ್ ಬ್ಲಾಕ್. ಈಗ ನಾವಿನ್ನೂ ಈ ಚುನಾವಣೆಗಳಲ್ಲಿ ನಡೆದಾಗ ಸೀಲ್ಗೀಲ್ ಮಾಡ್ತಾರಲ್ಲ, ಅದೆಲ್ಲ ಒಂದು ಕಡೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ನೀವು ಹೇಳಿದ್ರಿ ಅಂದ್ರೆ ಯೋಗಿಗಳು ಅದು ಯೋಗಿತ್ವ, ಅದರ ಶಕ್ತಿ ಸಾಮರ್ಥ್ಯ, ಅದು ಅವ್ರಿಗೆ ಐಷಾರಾಮಿ ಜೀವನಗಳೇ ಇರುತ್ತಿಲ್ಲ. ಸುಮ್ಮನೆ ನಾನು ಎ ಸಿ ಕಾರ್ ತಿರುಗಿದೆ, ಎ ಸಿ ರೂಮ್ನಾಗ ಕೂತ್ಕೊಂಡೆ. ಇವರೆಲ್ಲ ಗುರುಗಳಲ್ಲ. ಇವರು ಆ ರೂಪದಲ್ಲಿರುವಂಥ ಕುರೂಪಿಗಳಿವರು. ಇವ್ರು 3 ತಾಸು ಇಡ್ರಿ ಬೇರೆ ಬೇರೆ ಸ್ವಾಮಿಗಳ ನಾನು ಬೇಕಾದ್ರೆ ಹೆಸರು ಹೇಳ್ತೀನಿ. ಅಂಥ ಒಂದು ಸ್ವಾಮಿಗಳದಾರ ಇಲ್ಲಿ. ಅವ್ರಿಗೇನು ಮಠ ಬೇಕು, ಎ ಸಿ ಬೇಕು. ಅದು ಎಷ್ಟು ಅದ್ಭುತ ಮಾತುಗಳು ಅಂತಂದ್ರೆ ಆ ಪೀಠದಾಗ ಭಾಳ ದಿನ ಇರಕ್ಕೆ ಆಗೋದಿಲ್ಲ. ಆತ್ಮೀಯ ವೀಕ್ಷಕರೇ, ರೈಸ್ ಅಪ್ ನ್ಯೂಸ್ನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ಗುರು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು, ಅಂದರೆ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಅಂತ ಹೇಳ್ತಾರೆ. ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರುವಿನ ಹೊರತಾಗಿ ಯಾರೂ ಕೂಡ ದೊಡ್ಡವರಲ್ಲ. ಅದನ್ನೇ ನಮ್ಮ ಆಡು ಭಾಷೆಯೊಳಗೆ ಹೇಳಿದರು, ಹರ ಮುನಿದ್ರು ಕೂಡ ಗುರು ಕಾಯ್ತಾನೆ. ಅಂದರೆ ಹರನಿಗೂ ಪರಮಾತ್ಮನಿಗೂ ಕೂಡ ದೊಡ್ಡವನು ಅಂತಂದರೆ ಅದು ಗುರು ಅನ್ನುವಂಥದ್ದನ್ನು ನಮ್ಮ ನಾಣ್ಣುಡಿಯಲ್ಲೂ ಕೂಡ ನಾವು ಕೇಳ್ಕೊಂಡು ಬಂದ್ವಿ. ಹಾಗಾದರೆ ಈ ಗುರುಗಳ ಬಗ್ಗೆ ಈ ಸಂದರ್ಭದಲ್ಲಿ ಯಾಕೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ? ಇಂಥದ್ದೊಂದು ವಿಷಯವನ್ನು ಹೊತ್ತು, ವಿಚಾರವನ್ನು ಹೊತ್ತು ಇವತ್ತು ಗುರುಗಳ ಬಗ್ಗೆ, ಅವರ ಮಹಿಮೆ ಎಷ್ಟು, ಗುರುಗಳು ಹೇಗಿದ್ದಾರೆ, ಹೇಗಿರಬೇಕು, ಹೇಗಿದ್ರೆ ಗುರು ಅಂತ ಅನಿಸ್ಕೊಳ್ತಾನೆ, ಗುರು ಆದವರು ಏನೆಲ್ಲ ಮಾಡಬೇಕು. ಇವತ್ತು ನಿಜಕ್ಕೂ ಕೂಡ ಕಲಿಯುಗದಲ್ಲಿ, ವೈಜ್ಞಾನಿಕ ಯುಗದಲ್ಲಿ, ಅದರಲ್ಲೂ ಕೂಡ ಮೊಬೈಲ್ ಯುಗದಲ್ಲಿ ಗುರುಗಳು ತಮ್ಮದೇ ಆಗಿರ್ತಕ್ಕಂಥ ಮಹತ್ವವನ್ನು ಉಳಿಸ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಗುರು ಅಂತಂದರೆ ಯಾರು, ಗುರು ಹೇಗಿರ್ತಾನೆ, ಹೇಗಿರಬೇಕು, ಇವತ್ತಿನ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಗುರುಗಳು ಮಾಡ್ತಕ್ಕಂಥ ಕೈಂಕರ್ಯಗಳು, ಕಾರ್ಯಕಲಾಪಗಳು ಯಾವ ರೀತಿಯಾಗಿವೆ, ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇಂಥದ್ದೊಂದು ವಿಚಾರದಲ್ಲಿ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಹಿರಿಯ ಪತ್ರಕರ್ತರಾಗಿರುವಂಥ ಅನಂತ್ ಕಾರ್ಕಳರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಎಸ್, ಹಾಗೆಯೇ ಇನ್ನೋರ್ವರು ನಮ್ಮ ಗದಗ ಜಿಲ್ಲಾ ಸಂಪಾದಕರ ಸಂಘಗಳ ಅಧ್ಯಕ್ಷರಾಗಿರುವಂಥ ಜಗದೀಶ್ ಪೂಜಾರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಸ್, ಮೊದಲಿಗೆ ಅನಂತ್ ಕಾರ್ಕಳ ಸರ್ ಹತ್ರ ಬರ್ತೀನಿ ನಾನು. ಸರ್, ಈಗ ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ಅದು ಯಾವುದೇ ಜಾತಿ ಇರಲಿ, ಯಾವುದೇ ಪಂಥ ಇರಲಿ, ಎಲ್ಲರೂ ಕೂಡ ಕಲಿಸ್ಕೊಡ್ತಿದ್ರು. ಯಾವ್ರು ನಿಮ್ಮ ಗುರುಗಳಪ್ಪ, ಅವ್ರು ನಿಮಗೆ ಬುದ್ಧಿ ಕೊಡ್ತಾರೆ, ವಿದ್ಯೆ ಕೊಡ್ತಾರೆ, ಅವ್ರಿಗೆ ನಮಸ್ಕರಿಸಬೇಕು, ಗೌರವ ಕೊಡಬೇಕು, ಆದರ ಆತಿಥ್ಯಗಳನ್ನು ಮಾಡಬೇಕು ಅಂತೆಲ್ಲ ಹಿಂಗೆಲ್ಲ ಹೇಳೋರು. ಅಂದರೆ ಗುರು ಅಂದ್ರೆ ಸಾರ್ವಭೌಮ ಅನ್ನೋಷ್ಟರ ಮಟ್ಟಿಗೆ ಇದೊಂದು ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿ ಪಂಥಗಳಲ್ಲೂ ಕೂಡ ಗುರುವಿನನ್ನು ಆಡಿ ಹೊಗಳದ ಧರ್ಮಗಳೇ ಇಲ್ಲ. ಶ್ರುತಿ, ಶಾಸ್ತ್ರ, ಪುರಾಣ, ವೇದಗಳು ಸಹಿತ ಗುರುವಿನನ್ನು ಅಪಾರ ರೀತಿಯಲ್ಲಿ ಆಡಿ ಹೊಗಳಿವೆ. ಆದರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಎಲ್ಲ ಒಂದು ಕಡೆ ಗುರುಗಳು, ಗುರು ಪರಂಪರೆಗಳು, ಅವುಗಳ ಮೇಲೆ ಕಪ್ಪು ಚುಕ್ಕೆಗಳು ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇವೆ. ಒಂದು ಕಡೆ ವ್ಯವಹಾರ, ಮತ್ತೊಂದು ಕಡೆ ವ್ಯಕ್ತಿತ್ವ, ಇನ್ನೊಂದು ಕಡೆ ಆಚಾರ ವಿಚಾರ, ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿ ಚರ್ಚೆಗಳಾಗ್ತಾ ಇವೆ, ಕೇಳ್ತಾ ಇದ್ದೇವೆ. ಇವತ್ತು ಈ ಟಾಪಿಕನ್ನು ನಾವು ತೆಗೆದುಕೊಳ್ಳೋಕ್ಕೆ ರೈಸ್ ಆಫ್ ನ್ಯೂಸ್ ಇವತ್ತು ಈ ಒಂದು ವಿಶೇಷವಾಗಿರುವಂಥ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಕಾರಣ ಇಷ್ಟೇ. ಅಂತೂರು ಬೆಂತೂರಲ್ಲಿ ರಾಜವಾಟೇಶ್ವರ ಶ್ರೀಗಳು 33 ದಿನಗಳ ಕಾಲ ಅವರು ಕೈಗೊಂಡಂತಹ ಆ ಶಿವಯೋಗ ಸಮಾಧಿ ಯೋಗ ಇದೆಯಲ್ವಾ, ಅದನ್ನು ನೋಡಿಕೊಂಡು ನಿಜಕ್ಕೂ ಕೂಡ ಆ ರೀತಿ ಗುರುಗಳು ಇದ್ದು ಬಿಟ್ಟರೆ, ಗುರುಗಳು ಆ ಒಂದು ಇದಕ್ಕೆ ಬಂದುಬಿಟ್ರೆ ನಿಜ ಕೂಡ ಗುರು ಪರಂಪರೆ ಹೇಗೆ ಮುಂದೆ ಹೋಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ ಗುರು ಅಂದರೆ ತಾವೇನು ಹೇಳ್ತೀರಿ? ನಮ್ಮ ವೇದ ಕಾಲದಲ್ಲಿ ಅಥವಾ ಈ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಅತ್ಯಂತ ಗುರುವಿನ ಪರಂಪರೆ ಇರೋದು ಹಿಂದುತ್ವದ ವ್ಯವಸ್ಥೆಯಲ್ಲಿ, ಭಾರತ ದೇಶದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ. ಇದು ನಮ್ಮ ಭಾರತ ದೇಶದೊಳಗಡೆ ಗುರುವಿಗೆ ಬಹಳಷ್ಟು ಮಾನ್ಯತೆ ಇದೆ ಅನ್ನೋದಕ್ಕೆ ಮೊದಲನೇದಾಗಿ ಹೇಳುವಂಥ ಮಂತ್ರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಗುರುವಿನ ಎಲ್ಲವನ್ನು ಅಂತ ನಾವು ಮಾಡ್ತೀವಿ. ಯಾಕಂದ್ರೆ ಕತ್ತಲೆಯಿಂದ ಬೆಳಕಿನೆಡೆಗೆ ತರುವ ವ್ಯಕ್ತಿತ್ವ ಇರೋದು ಗುರುವಿಗೆ ಮಾತ್ರ. ಸೊ ದೈವಿ ಸ್ವರೂಪಿ ವ್ಯಕ್ತಿತ್ವ ಯಾರು ಅಂದರೆ ಬೃಹಸ್ಪತಿ ಗುರುವಿನ ಗುರು. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಗುರುವಿಗೆ ನಾವು ಬಹಳಷ್ಟು ಮಾನ್ಯತೆಯನ್ನು ಕೊಡ್ತೇವೆ, ಗೌರವಿಸ್ತೇವೆ, ಪೂಜಿಸ್ತೇವೆ, ಆರಾಧಿಸ್ತೇವೆ. ಹಾಗಾದ್ರೆ ಗುರು ಇದ್ರೊಳಗೆ ಎರಡು, ಗುರು ಅಂದ್ರೆ ಏನು, ಗುರು ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ. ಗು ಅಂದ್ರೆ ಗುಪ್ತ, ರು ಅಂದ್ರೆ ರೂಪ. ಗುಪ್ತ ರೂಪಿಯ ವ್ಯಕ್ತಿ ಯಾರು ಅಂದ್ರೆ ಗುರು. ಇಡೀ ಎಲ್ಲ ಅದು ಆ ಗುರು ಚಲಿಸುವ ವಿಶ್ವಕೋಶ ಅವರು. ಅದು ಧರ್ಮ, ಜಾತಿ, ನೀತಿ, ಪಂಥ, ಪಂಗಡ,
ಜೊತೆಗೆ ಸಮಾಜ, ಸರ್ಕಾರ, ಸಾರ್ವತ್ರಿಕ ಬದುಕು, ಸಂಸಾರ ಎಲ್ಲವನ್ನೂ ಗೆದ್ದವರು, ಎಲ್ಲವನ್ನೂ ಅರ್ಥವರು, ಎಲ್ಲವನ್ನೂ ತಿಳಿದವರು ಅವರಿಗೆ ಗುರು ಅಂತ ನಾವು ಹೇಳ್ತೇವೆ. ಅವರು ಮೊದಲೇದು ಇಲ್ಲಿ ನಮಗೆ ಬರೋದು ನಮ್ಮ ಹಿಂದೂ ಪರಂಪರೆಯಲ್ಲಿ ಅಥವಾ ಸನಾತನ ವ್ಯವಸ್ಥೆಯಲ್ಲಿ ಭೋಗಿ, ಯೋಗಿ, ತ್ಯಾಗಿ ಅಂತೇಳಿ. ಭೋಗಿ ಅಂದರೆ ನಾವು, ನಮಗೊಂದು ಖುಷಿ ಸಂಸಾರದ ಜೀವನ ನಡೆಸೋರು ಗುರು, ನಮ್ಮ ಗುರು ಅನ್ನಲ್ಲ ಯಾರು. ಯೋಗಿ ಅಂದರೆ ಯಾರು? ಎಲ್ಲವನ್ನೂ ಗೆದ್ದವರು. ತ್ಯಾಗಿ ಅಂದರೆ ಏನು? ಎಲ್ಲವನ್ನೂ ಅರ್ಪಿಸಿದವರು. ಅವರಿಗೆ ಆಸೆ, ಆಕಾಂಕ್ಷೆಗಳು, ಸ್ವಾರ್ಥ ಏನೂ ಇರಲ್ಲ ಯಾರಿಗೆ? ತ್ಯಾಗಿಗಳಿಗೆ. ಯೋಗಿಗಳು ಹಂಗಲ್ಲ, ಒಂದೆಡೆ ನಿಂತ್ಕೊಂಡು ಒಂದು ಸಮಾಜ, ಒಂದು ಧರ್ಮ, ಒಂದು ಸಂಸ್ಕೃತಿ ಬೆಳೆಸೋರು. ಭೋಗಿ ಅಂದ್ರೆ ನಾವು. ಸೊ ಈ ಮೂರನ್ನು ನಾವು ಕಂಪೇರ್ ಮಾಡಿದಾಗ ಇವತ್ತಿನ ಸಮಾಜದಲ್ಲಿ ಇಂಥವ್ರು ಇದ್ದಾರ? ಭೋಗಿಗಳನ್ನು ಬಿಡೋನು. ಯೋಗಿಗಳಿದ್ದಾರ, ತ್ಯಾಗಿಗಳಿದ್ದಾರ, ಎಂಥವ್ರು ಯಾರನ್ನ ಕರಿತೇವೆ ಅಂತ ಹೇಳಿ. ನಮ್ಮ ಹಿಂದೂ ವ್ಯವಸ್ಥೆಯಲ್ಲಿ ಶರಣರು, ಸಂತರು, ಆಧ್ಯಾತ್ಮಿಕ ಜೀವಿಗಳು, ನಿಸ್ವಾರ್ಥಿಗಳು ಇವ್ರನ್ನೆಲ್ಲ ಬಹಳ ದೊಡ್ಡ ಪರಂಪರೆ ಇದೆ. ನೀವು ಗುರು ರಾಘವೇಂದ್ರರು ನೋಡ್ರಿ. ನಮ್ಮಲ್ಲಿ ಧರ್ಮ ಇರೋದು ಭಾರತದಲ್ಲಿ 7 ಧರ್ಮ ಇದಾವೆ. ಹಿಂದೂ, ಮುಸ್ಲಿಂ ಅಂದ್ರೆ ಇಸ್ಲಾಂ ಅಂತಾರೆ, ಕ್ರೈಸ್ತ, ಜೈನ, ಆಮೇಲೆ ಬೌದ್ಧ, ಆಮೇಲೆ ಪಾರ್ಸಿ, ಇವು 7 ಧರ್ಮಗಳಿದಾವೆ. ಈ 7 ಧರ್ಮದ ಗುರುಗಳನ್ನ ಈಗ ಸಿಖ್ ಇದು ಬರುತ್ತೆ, ಪಾರ್ಸಿ ಬರಲ್ಲ, ಸಿಖ್ ಬರುತ್ತೆ. ಸಿಖ್ರಿಗೆ ಏನ್ ಹೇಳ್ತಾರೆ? ಗುರು ನಾನಕ್ ಅಂತೀವಿ ನಾವು, ಗುರು ಅಂತಾನೆ ಇಟ್ಬಿಡ್ತಾರೆ. ಹಂಗಾರೆ ಗುರು ಇದರೊಳಗೆ 2 ಇದಾವೆ ಅರ್ಥ. ನಾವು ಗುರು ಈಗ ಬೆಂಗಳೂರಿಗೆಲ್ಲ ಹೇಳ್ತೀವಲ್ಲ, ಏನು ಗುರು, ಬಾ ಗುರು, ಆ ಗುರು ಅಲ್ಲ. ಗುರುವಿನಲ್ಲಿ 2 ಇದಾವೆ. ಒಂದು ಗುರು, ಇನ್ನೊಂದು ಸದ್ಗುರು. ಸದ್ಗುರು ಯಾರು? ಸ್ವಾಮಿ, ಸಂತರು, ಶರಣರು, ನಡೆದಾಡ ದೇವರು, ಈ ಮಹಾಸ್ವಾಮಿಗಳು, ಇವರೆಲ್ಲ ಸದ್ಗುರುಗಳು, ನಮಗೆ ಮಾರ್ಗದರ್ಶಕರು. ಇಂಥ ಗುರುಗಳನ್ನು ನಾವು ಒಪ್ಕೋತೀವಿ. ಇದು ವೇದಗಾಲ ಕಾಲದಿಂದ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಒಂದು ವಿಶಾಲವಾದಂಥ ಪದ. ಇದಕ್ಕೆ ನೀವು ಒಂದು ಚೌಕಟ್ಟಿನಲ್ಲಿ ಹಾಕಿಟ್ಟು ನೋಡೋದಲ್ಲ ಇದು. ಈ ಗುರು ಅನ್ನೋ ಪದ, ಸದ್ಗುರು ಅನ್ನೋ ಪದ ಏನಿದೆಯಲ್ಲ, ಇದಕ್ಕೆ ಬಹಳ ಅರ್ಥಗರ್ಭಿತ ಇದೆ. ಅದನ್ನು ಅರಿತವರು ಅದನ್ನು ಆಳ್ತಾರೆ, ಅರಿದೇ ಇದ್ದವರು ಸಮಾಜವನ್ನು ಅಳಿಸ್ತಾರೆ. ಸೊ ಇಂಥ ಒಂದು ವ್ಯಕ್ತಿತ್ವದಲ್ಲಿರೋ ಮೊದಲು ನೋಡ್ರಿ, ನಾವು ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಗುರು ಅಲ್ಲಿ ಬೇಡಿಕೊಂಡು ಬರೋರು, ಕೂಡಿಕೊಂಡು ಊಟ ಮಾಡೋರು. ಅದು ಎಲ್ಲವನ್ನೂ ಬರೀ ಒಂದು, ನಾವು ಊಟ ಅಂದ್ರೆ ಏನು ಗೊತ್ತಾ? ಊಟ ಅಂದ್ರೆ ಚಿತ್ತ ಮತ್ತು ಮಸ್ತಕ ಮತ್ತು ಹೊಟ್ಟೆ, ಇವೆರಡಕ್ಕೂ ನಾವು ಹೇಳ್ತೀವಿ. ಬೇಡ್ಕೊಂಬರೋದಂದ್ರೆ ಅವಾಗ ಏನೂ ಇರ್ತಿದ್ದಿಲ್ಲ, ಆಶ್ರಮಗಳು ಇರ್ತಿದ್ವು. ಗುರುಕುಲ ಶಿಕ್ಷಣ ವ್ಯವಸ್ಥೆ ಇತ್ತು, ಗುರುಕುಲ ಆಶ್ರಮಗಳು ಇರ್ತಿದ್ವು. ಈಗ ನಮ್ಮಲ್ಲಿ ಇದೆ ನೋಡಿ, ಇಡೀ ಜಗತ್ತಿನೊಳಗಿರೋದು ಬಹಳಷ್ಟು ಆಶ್ರಮಗಳದಾವು. ಗದಗಿನಾಗಿರೋದು ಪುಣ್ಯಾಶ್ರಮ ಒಂದೇ. ಯಾಕಂದ್ರೆ ಅಲ್ಲಿ ಅಂಧ, ಅನಾಥರು, ನಿರ್ಗತಿಕರು ಇವರೆಲ್ಲ ಇದ್ದಾರೆ. ಏನಿದ್ರು ಪುಣ್ಯ ಕಟ್ಟುವಂತ ಒಂದು ಆಶ್ರಮ, ಅದು ಪುಣ್ಯಾಶ್ರಮ. ಆಶ್ರಮಗಳೆಂದ್ರೆ ಏನು? ನಮಗೆ ಆಶ್ರಯ ಕೊಡೋದಕ್ಕೆ ಆಶ್ರಮಗಳು ಅಂತ ಹೇಳ್ತೀವಿ ನಾವು. ಸೊ ಯಾರಿಗೆ ತಂದೆ ತಾಯಿ ಇಲ್ಲ ಅಥವಾ ಯಾರು ಕಲಿಬೇಕಾಗಿತ್ತು, ಅವಾಗ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಇಡ್ತಿದ್ರು ಅವ್ರನ್ನ. ಅವ್ರಿಗೆ ಐಷಾರಾಮಿ ಜೀವನಗಳೇ ಇರ್ತಿಲ್ಲ ಗುರುಗಳಿಗೆ. ಅವ್ರು ತ್ಯಾಗಿಗಳವರು. ಈಗ ನಾವು ಶಂಕರಾಚಾರ್ಯರು, ರಾಘವೇಂದ್ರ ಮಹಾಸ್ವಾಮಿಗಳು, ನೀವು ಸ್ವಾಮಿ ವಿವೇಕಾನಂದರು, ನೀವು ಯಾರು ಬೇಕು ನೀವು ಬೇಡ. ಈಗ ಇಲ್ಲಿ ಗದಗಿನಲ್ಲಿ ನೀವು ತಗೊಳ್ಳೋದಾದ್ರೆ ನಡೆದಾಡಿದೇವು ಪುಟ್ಟರಾಜ ಕವಿ ಗವಾಯಿಗಳು, ಸಾಧು ಸಂತರು, ಅವರೆಲ್ಲ ಗಾನಯೋಗಿ, ಶಿವಯೋಗಿ, ಇವ್ರಿಗೆಲ್ಲ ಯೋಗಿಗಳಂತಾರೆ. ಸುಮ್ಮನೆ ನಾನು AC ಕಾರ್ಯ ತಿರುಗಿದೆ, AC ರೂಮ್ನಾಗ ಕೂತ್ಕೊಂಡೆ, ಚಲೋ ಬಂದವ್ರಿಗೆ, ಶ್ರೀಮಂತರಿಗೆ ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರಿ ಕೊಟ್ಟೆ. ಇವರೆಲ್ಲ ಗುರುಗಳಲ್ಲ. ಇವರು ಆ ರೂಪದಲ್ಲಿರುವಂಥ ಕುರೂಪಿಗಳಿವರು. ಈಗ ನೀವು ಹೇಳಿದಿರಿ ನಿನ್ನೆ ಅಂತೂರು ಬೆಂತೂರಲ್ಲಿ ನೋಡ್ರಿ, 33 ದಿವಸ ಗಾಳಿಲ್ಲ, ಬೆಳಕಿಲ್ಲ, ಏನಿಲ್ಲ, ನೀರಿಲ್ಲ, ಏನಿಲ್ಲ. ಆದರೆ ಅದನ್ನ ಅವ್ರ ಹತ್ರ ಒಂದು ಎಂಥ ಶಕ್ತಿ ಇರುತ್ತಂದ್ರೆ ದೈವಿ ಭಕ್ತಿ ಇರುತ್ತಾರೆ. ಅದು ಒಂದು ಜೀವನ ಗೆದ್ದವರು. ಇವ್ರನ್ನೆಲ್ಲ ಇವ್ರು 3 ತಾಸು ಇವ್ರನ್ನ 3 ತಾಸು ಇಡ್ರಿ. ಬೇರೆ ಬೇರೆ ಸ್ವಾಮಿಗಳನ್ನ ನಾನು ಬೇಕಾದ್ರೆ ಹೆಸರು ಹೇಳ್ತೀನಿ. ಇವ್ರೊಂದು 3 ತಾಸು ಇಡ್ರಿ, ವಿಲಿ ಒದ್ದಾಡ್ಬಿಡ್ತಾರ. 100% ನಾ ರಿಸಲ್ಟ್ ಹೇಳ್ತೀನಿ. ಇಲ್ಲಿ ಒದ್ದಾಡೇ ಬಿಡ್ತಾರ ಅವ್ರು. ಅಂತ ಒಂದು ಸ್ವಾಮಿಗಳದಾರ ಇಲ್ಲಿ. ಅವ್ರಿಗೇನು ಮಠ ಬೇಕು, AC ಬೇಕು, ಆಸ್ತಿ ಬೇಕು. ಇವ್ರು ಮುಂದೆ ಸಮಾಜದಾಗ ಏನಾಗ್ತಾರೆ ಗೊತ್ತಾ? ಇವ್ರು ಅನಾಸ್ತಿ ಆಗ್ತಾರೆ. ಇವ್ರೇನು ನಿನ್ನೆ ಅಂತೂರು ಬೆಂತೂರಾಗಿದಾರಲ್ಲ ಸ್ವಾಮಿಗಳು, ಇವ್ರು ನಿಜವಾದ ಆಸ್ತಿ ನಮ್ಮ ಧರ್ಮಕ್ಕೆ. ಎಸ್ ಸರ್, ಮಾತನಾಡಿಸ್ತೀನಿ. ಜಗದೀಶ್ ಅವ್ರ ಹತ್ರ ಹೋಗ್ತೀನಿ. ಜಗದೀಶ್ ಸರ್, ಈಗ ಅಂತೂರು ಬೆಂತೂರಲ್ಲಿ ನಿಜಕ್ಕೂ ಆ ಗುರುಗಳು ಮಾಡಿರುವಂತಹ ಅದ್ಭುತ ಪವಾಡ ಇದೆಯಲ್ಲ, ಅಪಾರ ಸಂಖ್ಯೆ ಭಕ್ತರು ಅಲ್ಲಿ ಸ್ವತಃ ನಾವೇ ಅಲ್ಲಿ ಇದ್ಕೊಂಡು ವರದಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಭಕ್ತರ ಕೂಗು, ಅಳಲು ಹೇಗಿತ್ತಂದರೆ, ಗುರುಗಳು ಅವ್ರಿಗೆಷ್ಟು ನೋವಾಗಿದೆಯೇನೋ, ಒಳಗೆ ಹೇಗಿದ್ದಾರೇನೋ,
ಪ್ರತಿಯೊಬ್ಬರಲ್ಲೂ ಕೂಡ ಆತಂಕ. ತಾವು ಹೆತ್ತ ಮಕ್ಕಳಿಗಿಂತ ಆ ಗುರುಗಳ ಮೇಲೆ ವ್ಯಕ್ತಪಡಿಸುವಂತಹ ಪರಮ ಪಾವನ ಪ್ರೇಮನೇ ಅನ್ಬೋದು. ಅಂದ್ರೆ ಒಂದು ರೀತಿ ಭಗವದ್ಭಕ್ತಿ ಅಂತ ಏನು ಕರಿತೀವಿ, ಅದು ಸ್ವತಃ ನಿನ್ನೆ ಅಂತೂರು ಬೆಂತೂರಲ್ಲಿ ಕಾಣ್ತಿತ್ತು. ಅಂದರೆ ನಾವು ಈ 18 ಪುರಾಣಗಳಲ್ಲಿ ಈ ವರ್ಣನೆ ಮಾಡ್ತಾರಲ್ಲ, ಉಪಮೇಯಗಳನ್ನೆಲ್ಲ ಬಳಸಿ, ಉಪಮಾ ಬಳಸಿ, ಅದನ್ನು ಬರೀ ಪುರಾಣ ಆ ಕಥೆಗಳಲ್ಲಿ ಓದಬಹುದು. ಆದರೆ ನಿಜಕ್ಕೂ ಕೂಡ ದಂತಕಥೆ ಹೀಗೆಲ್ಲ ಹೇಳ್ತೀವಲ್ಲ, ನಿದರ್ಶನ ಅಂತ, ಅದು ಅಂತೂರು ಬೆಂತೂರಲ್ಲಿ ಅನಿಸ್ತಾ ಇತ್ತು. ಈಗಲೂ ಕೂಡ ಎಷ್ಟೊಂದು ಜನ ಅಲ್ಲಿಗೆ ಬರ್ತಾ ಇದ್ದಾರೆ. ಅಂದರೆ ಆ ಸರ್ ಹೇಳಿದಾಗೆ ಆ ಯೋಗಿತ್ವದ ಶಕ್ತಿನೇ ಅಲ್ಲಿ ಇತ್ತು. ಅಂತಹ ಗುರುಗಳು ನಿನ್ನೆ ಅನುಷ್ಠಾನವನ್ನು ಸಮಾಪ್ತಿಗೊಳಿಸಿದ್ದಾರೆ. ನಂತರ ಅವರ ಆರೋಗ್ಯ ಇವರು ಕೂಡ ಸುಸ್ಥಿರವಾಗಿದೆ. ತಪಾಸಣೆಗಾಗಿ ಅವರನ್ನು ಕೇವಲ ತಪಾಸಣೆಗೆ ಅಂದರೆ 33 ದಿನ ಯಾವುದೇ ನಾವು ಸಾಮಾನ್ಯ ಮನುಷ್ಯರಂತೆ ಇರತಕ್ಕಂಥದ್ದನ್ನು ಬಿಟ್ಟು ಮತ್ತೊಂದು ಲೋಕದಲ್ಲಿ ಅವರಿದ್ರೂ ಕಾರಣಕ್ಕೆ ಬಂದಿದ್ದಾರೆ. ಸ್ವತಃ ತಾವು ಕೂಡ ಹೋಗಿದ್ರಿ. ಏನು ಅನ್ನಿಸ್ತು? ಹೇಗಿದ್ದಾರೆ ಗುರುಗಳು? ಏನು ಮಾತಾಡಿದರು? ಏನಂತಾರೆ ಗುರುಗಳು? ಎಲ್ಲ ರೈಸ್ ಅಪ್ ನ್ಯೂಸ್ನ ಗದಗ್ನ ಎಲ್ಲ ವೀಕ್ಷಕರಿಗೂ ಮೊಟ್ಟ ಮೊದಲನೇದಾಗಿ ನಮಸ್ಕರಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಂದು ಆ ಎಲ್ಲ ಗುರುವಿನ ಸಮಾನರಾದಂಥ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾದಂಥ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮಸ್ಕರಿಸುತ್ತಾ, ಗುರುವಿನ ಗುಲಾಮನ ಆಗುವ ತನಕ ದೊರೆಯದನ ಮುಕ್ತಿ ಎನ್ನುವಂಥ ಒಂದು ಸಾಲುಗಳನ್ನು ನಾವೆಲ್ಲರೂ ಕೇಳಿರ್ತೀವಿ. ಅದೇ ರೀತಿ ಒಂದು ಗುರುವಿಗೆ ನಾವು ಶರಣ ಆಗೋ ತನಕ ಯಾವುದೂ ಒಂದು ಫಲ ಸಿಗೋದಿಲ್ಲ ಅನ್ನೋಕ್ಕೆ ಒಂದು ನಾನು ಒಂದು ಮಾದರಿ. ಯಾಕಪ್ಪ ಅಂತ ಪ್ರತಿಯೊಂದೂ ನಾವು ಪ್ರತಿಯೊಂದು ವಿಷಯದ ಒಳಗೂ ನಾವು ಹಿರಿಯರು ಅಥವಾ ಕಿರಿಯರು ನಮ್ಗೆ ಏನೇ ಹೇಳಿದ್ರು ಅದು ಗುರುಗಳ ಸಮಾನರಾದಂಥವ್ರು ಹೇಳಿರ್ತಾರೆ. ಅದನ್ನು ನಾವು ಕೇಳಿದಾಗನ ನಾವು ಒಂದು ಮುಂದಿನ ಹಂತದ ಒಳಗೆ ಬೆಳವಣಿಗೆಗೆ ಒಂದು ನಿರ್ದೇಶನ ಅಂತಂದು ಹೇಳಕ್ಕೆ ಇಚ್ಛಪಡ್ತೀನಿ. ಜೊತೆಗೆ ನನಗೆ ಗುರುವಿನ ಶಕ್ತಿಯು ಯಾವ ರೀತಿ ದೊರಕಿತಂತಂದು ಹೇಳಕ್ಕೆ ತಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಅಂತೂರು ಬೆಂತೂರಿನ ಕಾರ್ಯಕ್ರಮನ ಪ್ರತಿದಿನವೂ ನಾನು ಇದ್ರೊಳಗೆ ಹಲವಾರು ಮಾಧ್ಯಮದೊಳಗೆ ನಾನು ನೋಡಕ್ಕೆ ಕುಂತಿದ್ದೆ. ಸೋಷಿಯಲ್ ಮೀಡಿಯಾದಾಗಾಯ್ತು, ಮಾಧ್ಯಮದೊಳಗಾಯ್ತು ನಾನು ನೋಡ್ತಿದ್ದೆ. ಒಂದಿನಾರು ಹೋಗಿ ನಾನು ಅಲ್ಲಿ ದರ್ಶನ ಮಾಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಅದನ್ನು ಯಾವುದ್ಯಾವುದೋ ಕಾರಣಗಳಿಂದ ಅದು ತಪ್ಕೊಂತ ಹೊಂಟಿತ್ತು. ನಿನ್ನೆ ಕಾರ್ಯಕ್ರಮ ಅನುಷ್ಠಾನ ಮುಕ್ತಿಗೊಳಿಸ್ಬೇಕಾದ್ರೆ ಗುರುಗಳ ಜೊತೆಗೆ ನಾವು ಹೋಗಿ ಒಂದು ಕಾರ್ಯಕ್ರಮದೊಳಗೆ ನಾನು ಪಾಲ್ಗೋಬೇಕಂತಂದು ನಾನು ಎಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ಆಗಲಿಲ್ಲ. ಏನೋ ಒಂದು ಇಲ್ಲಿ ಅಜ್ಜಾರ್ ಮಠದ ಒಂದು ಜಾತ್ರೆ ಸಂಬಂಧ ನಾವು ಇಲ್ಲೇ ಒಂದು ದರ್ಶನಕ್ಕೆ ಹೋಗ್ಬೇಕಾಯ್ತು. ಹಾಗಾಗಿ ಲೇಟ್ ಆಗತ್ತೆ ಬಿಡು ಅಂತಂದು ಬಿಟ್ಟೆ. ಆಮೇಲೆ ಹೋಗ್ಬೇಕಂತಂದು ಕೇಳಿದಾಗೂ ಸಾಕಷ್ಟು ಜನ, ಲಕ್ಷಾಂತರ ಜನ ಅಲ್ಲೇ ಸೇರಿದ್ರು ಅಂತಂದು ಕೇಳಿದೆ ನಾನು. ಆ ಜನ ಸುಮಾರು 2ರಿಂದ 3 ಕಿಲೋಮೀಟರ್ ಪಾರ್ಕಿಂಗ್ ಇತ್ತಂತ. ಅಲ್ಲಿಂದ ಜನರಿಗೆ ಹೋಗಾಕ ಬರಕನು ಅಷ್ಟು ತೊಂದರೆ ಇತ್ತು. ಆಮೇಲೆ ಈಗ ಅಧಿಕಾರಿಗಳನ್ನು ಆತು, ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರು ಆತು ಹೋದಾಗ ಅಲ್ಲಿ ಹೋಗಾಕ ಜಾಗ ಇರ್ಲಿಲ್ಲ ಅಂತ, ರಸ್ತೆ ಇರ್ಲಿಲ್ಲ ಅಂತ, ಅಷ್ಟು ಒಂದು ಜನ ಕೂಡಿತ್ತಂತ. ಅದನ್ನು ಕೇಳಿದಾಗ ನನಗೆ ಹೋಗಕ್ಕೆ ಒಂಥರ ಹೋಲ್ ಬಿಡಪ್ಪ ಅಂತಂದು ಸುಮ್ಮನೆ ಇದ್ದು, ಇಲ್ಲೇ ಅವ್ರ ಬಗ್ಗೆ ನಾನು ಎಂಥ ಒಂದು ಇದನ್ನು ಮಿಸ್ ಮಾಡ್ಕೊಂಡಪ್ಪ ಅಂತಂದು ನನಗೇನೋ ಒಂದು ಕೊರಗಿತ್ತು. ಆದರೆ ಏನೇನೋ ನನ್ನ ಪುಣ್ಯ, ಒಂದು ಅಜ್ಜರಿಗೆ ಒಂದು ಸ್ವಲ್ಪ ಆರೋಗ್ಯದೊಳಗೆ ಎಲ್ಲ ಅವರು ಆರೋಗ್ಯವಾಗಿ ಅದಾರ. ತಪಾಸಣೆಗೆ ಅಂತಂದು ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ರು. ಅವಾಗ ನನ್ನ ಪುಣ್ಯ ನೋಡು, ಅಲ್ಲಿ ಹೋಗಿ ನಾ ಅವ್ರನ್ನ ದರ್ಶನ ಪಡ್ಕೊಂಡೆ. ಅವ್ರ ದರ್ಶನನೂ ಸಿಕ್ತು, ಆಶೀರ್ವಾದನೂ ಸಿಕ್ತು. ಅದ್ಭುತ ಆಶೀರ್ವಾದ. ಆ ಆಶೀರ್ವಾದ ಜೀವನದೊಳಗೆ ನಾ ಮರೆಯಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹೊಳ್ಳಿ ನನಗೆ ಮಾತಾಡಿದ್ರು ನನ್ನ ಜೊತೆಗೆ, ಸ್ವತಃ ನನ್ನ ಜೊತೆಗೆ ಮಾತಾಡಿದ್ರು. ಅವರು ಯಾವ ರೀತಿ ಮಾತು ಹೇಳಿದ್ರಪ್ಪ ಅಂತಂದ್ರ ಅದು ಇವತ್ತಿಗೂ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಬರೀ ಅದ ನನ್ನ ಕಿವಿ ಒಳಗೆ ಬಂದೈತಿ. ಹೆಂಗ್ ಬಂತಪ್ಪ ಅಂತಂದ್ರ ಅವ್ರು ಒಂದೇ ಮಾತು ಹೇಳಿದ್ರು. ನಾನು ಹಿಂಗ ಮಾಧ್ಯಮದವ್ರು ಅಂತಂದು ನಾ ಪರಿಚಯ ಮಾಡೋದ್ಕೊಂಡತ್ಲೆ ಅವ್ರು ಹೇಳಿದ್ರು, ಜನರಿಗೆ ಯಾವುದೇ ತಪ್ಪು ಸಂದೇಶ ಕೊಡಬೇಡಪ್ಪ ಅಂತಂದು ಒಂದೇ ಮಾತು ನನ್ನ ಕಿವಿ ಮಾತು ಹೇಳಿದ್ರು. ಜೊತೆಗೆ ಮುಂದುವರೆದು ಹೇಳಿದ್ರು, ಸರ್ವೇ ಜನ ಸುಖಿನೋ ಭವತ್ತು ಅನ್ನೋದು ಒಂದು ಹೇಳಿದ್ರು. ಅದ್ಭುತ ಮಾತು. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥ ಪದಗಳನ್ನ ರಿಪೀಟ್ ಹೇಳಕ್ ಕುಂತರು. ಅದು ಎಷ್ಟು ಅದ್ಭುತ ಮಾತುಗಳು ಅಂತಂದ್ರ ಅವ್ರಿಗೆ ಅಷ್ಟು ಒಂದು ರೆಸ್ಟ್ ಬೇಕನ್ನೋದು ಒಂದು ಇದು ಇತ್ತು. ಡಾಕ್ಟರ್ ಎಲ್ಲರ ಸಲಹೆ ಕೊಟ್ಟಾರ, ನೀವು ರೆಸ್ಟ್ ಮಾಡ್ರಿ ಅಂತಂದು ಹೇಳಿದ್ರು. ಆದ್ರೆ ಹಿಂಗ್ರಿ ಜನರು ಎಲ್ಲರೂ ಒಂದು ಗೊಂದಲಮಯ ಒಳಗೆ ಅದಾರ. ಹಂಗಾಗಿ ಅಜ್ಜಾರ್ದು ಒಂದು ಮಾತು ಕೇಳ್ಬೇಕನ್ನೋ ಒಂದು ವಿಚಾರಕ್ಕೆ ನಾ ಬಂದೀನಿ ಅಂತಂದು ಕೇಳಿದಾಗ ಅಜ್ಜಾರ ಸ್ವತಃ ನಾನಾ ಹೇಳ್ತೀನಿ ಅಂತಂದು ಅವರ ಒಪ್ಕೊಂಡು ಹೇಳಿದ್ರು.
ಆ ವಿಡಿಯೋ ಕ್ಲಿಪ್ಸ್ ಎಲ್ಲರೂ ನೋಡ್ರಿ, ಪ್ರತಿಯೊಂದನ್ನು ಮಾಧ್ಯಮದೊಳಗೆ ಇವತ್ತು ಬರಾಕುಂತೈತಿ. ಅದನ್ನ ನೋಡಿದಾಗ ಎಷ್ಟೋ ಜನ ಭಕ್ತರು ಖುಷಿ ವ್ಯಕ್ತಪಡಿಸಿದ್ರ ಅಂತಂದು ಹೇಳಕ್ ಇಚ್ಛಪಡ್ತೀನಿ. ಒಂದು ಅಜ್ಜವ್ರಿಗೆ ಏನಾಗಿಲ್ಲಪ್ಪ, ಅಜ್ಜವ್ರು ಆರೋಗ್ಯವಾಗಿದಾರಪ್ಪ ಅನ್ನೋದು ಒಂದು ಸಂದೇಶ ಸಿಕ್ತಲ್ಲ, ಅದು ನಂದು ಪುಣ್ಯ, ಜೊತೆಗೆ ಎಲ್ಲ ಒಂದು ಭಕ್ತಾದಿಗಳದು ಒಂದು ಹರಕೆ ಇತ್ತಂತಂದು ನಾ ಕೇಳ್ಪಟ್ಟಿನಿ. ಹಂಗೆ ಒಂದು ನನ್ನ ಗುರುವಿಗೆ ನಾನು ಯಾವ ರೀತಿ ಮಾರು ಹೋಗ್ತೀನಿ ಹಂಗೆ ನನಗೆ ಒಳ್ಳೇದಾಗ್ತೈತೆ ಅಂತಂದು ಹೇಳಕ್ಕೆ ಒಂದು ಇದು ಮಾದರಿ ಅಂತಂದು ನಾನು ನಂದ ಒಂದು ಉದಾಹರಣೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಸರ್, ಈಗ ಜಗದೀಶ್ ಸರ್ ಹೇಳ್ದಾಗೇನೆ ನಿನ್ನೆ ಗುರುಗಳು ಅಲ್ಲಿ ಅಂದ್ರೆ 33 ದಿನಗಳ ಕಾಲ ಅಲ್ಲಿ ನೋಡ್ರಿ, ಗಾಳಿ ಇಲ್ಲ, ಬೆಳಕಿಲ್ಲ, ನೀರಿಲ್ಲ, ಇದು ಯಾವುದೂ ಇಲ್ದೇನೆ. ಯಾಕಂದ್ರೆ ನಾವು ಅಲ್ಲಿ ವರದಿ ಮಾಡ್ತಿರೋ ಸಂದರ್ಭದಲ್ಲಿ ಗುರುಗಳನ್ನ ಆ ಒಂದು ಶಿಲಾ ಮಂಟಪದಿಂದ ಹೊರಗಡೆ ಕರ್ಕೊಂಡು ಬಂದಾಗ ಒಳಗಡೆ ಅವ್ರು ಕುಳಿತಂತಹ ಜಾಗಕ್ಕೂ ಕೂಡ ನಾವು ಹೋದ್ವಿ. ಬಾಗಿಲನ್ನು ತೆರೆದಾಗಲೇ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಅದು ಅಷ್ಟು ಚಿಕ್ಕದಾಗಿದೆ. ಅದು ಕಲ್ಲಿನಿಂದ ಕಟ್ಟಿರುವಂಥದ್ದು, ಅದು ಎಲ್ಲಿಯೂ ಕೂಡ ಒಂದು ಇಟ್ಟಿಗೆಯನ್ನು ಬಳಸಲಾಗಿಲ್ಲ, ಕಂಪ್ಲೀಟ್ ಶಿಲೆ ಇದೆ. ಅಂಥದ್ರಲ್ಲಿ 33 ದಿನ ಆ ಬಾಗಿಲನ್ನ ಹಾಕಿಸ್ಕೊಂಡು ಹೊರಗಡೆ ಇಟ್ಟಿಗೆ, ಸಿಮೆಂಟು ಇದನ್ನೆಲ್ಲವನ್ನು ಬಳಸಿ ಕಂಪ್ಲೀಟ್ ಬ್ಲ್ಯಾಕ್. ಈಗ ನಾವಿನ್ನೂ ಈ ಚುನಾವಣೆಗಳಲ್ಲಿ ನಡೆದಾಗ ಸೀಲ್ಗೀಲ್ ಮಾಡ್ತಾರಲ್ಲ, ಅದೆಲ್ಲ ಒಂದು ಕಡೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಇದನ್ನು ಅಷ್ಟು ನೀಟಾಗಿ ಮಾಡಿರುವಂಥದ್ದನ್ನು ಒಳಗಡೆ ಹೋಗಿ ಹೊರಗೆ ಬರ್ಬೇಕಾದ್ರೆ ನಮಗೆ ಒಂಥರ ಆಗ್ತಿತ್ತು. ಅಂಥದ್ರಿಂದ ಹೊರಗಡೆ ಬಂದಂತಹ ಗುರುಗಳು ಆ ಸಂದರ್ಭದಲ್ಲೂ ಕೂಡ ಅವರಲ್ಲಿ ಚೈತನ್ಯ ಇತ್ತು ಅಂತ. ಅವ್ರು ಇನ್ನೇನಾದ್ರು ಹೊರಗಡೆ ಕರ್ಕೊಂಡ್ಬಿಟ್ರು, ಹೊರಗಡೆ ಎತ್ಕೊಂಡು ಬಂದ್ರು, ಗುರುಗಳನ್ನ ಕರ್ಕೊಂಡು ಬಂದರು, ಯಾವಾಗ ಹೊರಗಡೆ ದಯಮಾಡಿಸ್ತಾರೆ ಅಲ್ಲಿನೇ ಕಂಡು ಬಿಡ್ತಾರೆ ಅವರು. ಅಲ್ಲಿ ತನಕ ಕೂಡ ಸಮಾಧಿಸ್ಥರಾಗೇ ಇದ್ರು ಅನ್ನುವಂಥದ್ದು. ಅದಕ್ಕೆ ನೀವು ಹೇಳಿದ್ರಿ ಅಂದರೆ ಯೋಗಿಗಳು, ಅದು ಯೋಗಿತ್ವ, ಅದರ ಶಕ್ತಿ ಸಾಮರ್ಥ್ಯ ಅದು ಬೇರೆನೇ ಇರುತ್ತೆ ಅಂತ. ಜಗದೀಶ್ ಅವರ ಮಾತುಗಳನ್ನು ಕೇಳಿದಾಗ ಎಲ್ಲೊಂದು ಕಡೆ ನಿಜ ಅನ್ಸುತ್ತಲ್ವ ಸರ್? ಏನು ಅನ್ಸುತ್ತೆ ನಿಮಗೆ? ಈಗ ನಮ್ಮದು ತಪಸ್ವಿಗಳವರೆಲ್ಲ ಯಾರ ಹತ್ರ ಸ್ವಾರ್ಥ ಇರೋದಿಲ್ಲಲ್ಲ, ಅವ್ರ ಹತ್ರ ಅದ್ಭುತ ಶಕ್ತಿ ಇರುತ್ತೆ. ತಪಸ್ವಿಗಳು ನೋಡ್ರಿ, ಅವಾಗ ಮಳಿ ಗಾಳಿ ಮನಸ್ಸಿನ ಕಂಟ್ರೋಲ್ನಲ್ಲಿ ಇರೋದಿಲ್ಲ, ಮನಸ್ಸೇ ಅವ್ರ ಕಂಟ್ರೋಲ್ನಲ್ಲಿ. ಈ ಚಿತ್ತಗಡಕ ಹುಳಿಗಳ ಪಲ್ಯ ಅಲ್ಲ, ಚಿತ್ತಗಡರ ಸಂಘ ಅಲ್ಲ ಅಂತ. ಇವೆಲ್ಲ ಚಿತ್ತಗಡಕ್ರಿ ಇವರು. ನಾ ಹಂಗಿರ್ಬೇಕು ಹಿಂಗಿರ್ಬೇಕು, ಆ ಸ್ವಾಮಿ ಅಷ್ಟು ಗೆಳ್ಸ್ಯಾನ, ನಾನು ಅದಕ್ಕಿಂತ ಜಾಸ್ತಿ ಇಂಥ ಚಿತ್ತ ಇತ್ತು ಅಂದ್ರೆ ನೀವು ಅಲ್ಲಿ ತಪಸ್ವಿಗಳಾಗಕ್ಕಾಗಂಗಿಲ್ಲ. ಅಂದ್ರೆ ಸ್ವಾಮಿಗಳು ಹೆಂಗಿರ್ಬೇಕು ನಿಮ್ಗೆ ಏನು ಅನ್ಸಕತ್ತೆ? ನಿಮ್ಗೆ ಏನಂತೀರಿ ನೀವು? ಅಲ್ಲರಿ, ಅಷ್ಟ ಸಿದ್ಧಿಗಳಿರ್ಬೇಕು, ಅವರು ಷಡಕ್ಷರಸ್ಥರಿರ್ಬೇಕು, ಅವರು ಬ್ರಹ್ಮನನ್ನ ಗೆದ್ದಿರ್ಬೇಕು. ನಾವು ತಪಸ್ವಿಗಳು ಹಿಂದೆ ನೋಡ್ತಿದ್ದೆ, ನೀವು ತಪಸ್ಸುಗಳನ್ನು ಮಾಡ್ತಿದ್ರು. ಸಾಧುಗಳು, ಶರಣರು, ಸಂತರು ಎಲ್ಲ ಗುಹೆಗಳು ಕೂತ್ಕೊಂಡು ತಪಸ್ಸುಗಳನ್ನು ಮಾಡ್ತಿದ್ರು, ಅಥವಾ ನೀವು ಅರಣ್ಯದಲ್ಲಿ ಕೂತ್ಕೊಂಡು ತಪಸ್ಸುಗಳನ್ನು ಮಾಡ್ತಿದ್ರು ಅವರು. ಈಗ CM ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಒಬ್ರು ಸ್ವಾಮಿಗಳನ್ನು ನಂಬ್ತಾರೆ, ಮುಕ್ತಿ ಮಂದಿರ. ಅಲ್ಲಿ ಒಬ್ರು ಅರಣ್ಯದೊಳಗೆ ಕೂತ್ಕೊಂಡು ತಪಸ್ಸು ಮಾಡಿದ್ಮೇಲೆ ಆ ದೇವಸ್ಥಾನ ಕಟ್ಟಿದ್ರು ಅವರು. ಅಲ್ಲಿ ಇರುವಂತ ಶಕ್ತಿ ಇವತ್ತು ಹಂಗೆ ಏನು ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ಭಕ್ತಿ ಬರುತ್ತೆ. ಎಸ್ 100%. ಇಲ್ಲಿ ಯಾರು ಕೂಡ ಪ್ರಚಾರ ಮಾಡ್ಲಿಕ್ಕೆ ಹಣ ಕೊಟ್ಟಿಲ್ಲ, ನೀವು ಪ್ರಚಾರ ಮಾಡ್ರಿ ಅಂತ ಹೇಳಿಲ್ಲ, ಅಥವಾ ಕರೆಸಿಲ್ಲ. ಮೌತ್ ಟು ಮೌತ್ ಅನೌನ್ಸ್ಮೆಂಟ್, ಲಕ್ಷಗಟ್ಟಲೆ ಜನ. ಅಲ್ಲ ಸರ್, ಇಲ್ಲಿ ಏನಾಗಿತ್ತು, ಒಂದು ಕುತೂಹಲಕ್ಕೆ ಬರ್ತಾರೆ. ನಮ್ಮಲ್ಲಿ ಜನ ಭಾಳ ಚಂದ ಇರ್ತಾರೆ, ಹಾಗಾದ್ರೆ ಉಳ್ದಾರೋ ಹೋಗ್ಯಾರೋ ಅನ್ನೋ ನೋಡಕ್ ಬರ್ತಾರ, ಹೆಗ್ಗಾಗ್ಯಾರ ನೋಡಕ್ ಬರ್ತಾರ, ಏನ್ ಸಾಧನೆ ಮಾಡ್ಯಾರ ನೋಡಕ್ ಬರ್ತಾರ, ಭಕ್ತಿಯಿಂದ ನೋಡಕ್ ಬರ್ತಾರ. ಆ ಶಕ್ತಿಯನ್ನ, ಆ ಸ್ವರೂಪಿಗಳನ್ನ ನೋಡುವಂತದ್ದು ಭಾಗ್ಯ ಸಿಕ್ತಲ್ಲ, ಹೋಗೋಣ ಅನ್ನೋ ಬರ್ತಾರ. ನೋಡ್ರಿ, ದೃಷ್ಟಿ ನೋಟ ನಮ್ಮ ಇಚ್ಛೆ, ಊಟ ನಮ್ಮ ಇಚ್ಛೆ, ನೋಟ ಪರರ ಇಚ್ಛೆ. ಅವ್ರು ಯಾವ ದೃಷ್ಟಿಯನ್ನು ಇಟ್ಕೊಂಡು ಬರ್ತಾರೋ ಅಲ್ಲಿ ಸೃಷ್ಟಿ ಆಗತ್ತೆ. ಆ ಮತ್ತೆ ಬೇರೆ ಸಾಧು ಸಂತರು, ತಪಸ್ಸಿಗಳು ಅರಣ್ಯದೊಳಗೆಲ್ಲ ಮಾಡ್ತಿದ್ರು. ಅವಾಗ ಮಳಿ ಬರ್ತು, ಗಾಳಿ ಬರ್ತು, ಹಾವು ಬಂತು, ಚೇಳು ಬಂತು, ಪ್ರಾಣಿಗಳು ಬಂತು, ಎಲ್ಲಿ ಅವರು ಮಿಸ್ಕಾಡ್ತಿರ್ಲಿಲ್ಲ. ಯಾಕಂದ್ರೆ ಅವರಲ್ಲಿ ಒಂದೇ ಸಿದ್ಧಿ ಆಗಬೇಕು, ಸಾಧಿಸಬೇಕು. ಯಾಕೆ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಈ ಸಮಾಜ ಉತ್ತಮವಾಗಿರಬೇಕು, ಧರ್ಮ ಮಾರ್ಗದಲ್ಲಿ ಸಾಗಬೇಕು, ಧಾರ್ಮಿಕ ರೀತಿ ರಿವಾಜ್ಗಳಲ್ಲಿ ಹೋಗಬೇಕು ಅಂತ ಚಿಂತನೆ, ಅಂತ ವಿಚಾರಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದದು. ನಿಮ್ಗೆ ಸಾದಾ ಹೇಳ್ತೀನಿ, ನಿಮ್ಗೆ ವೈಜ್ಞಾನಿಕವಾಗಿ ಒಂದು ವಿಷಯ ಹೇಳ್ತೀನಿ. ಮಹಾತ್ಮ ಗಾಂಧಿ ಅವರು 21 ದಿವಸ ಉಪವಾಸ ಇದ್ರು. 21 ದಿವಸ ಉಪವಾಸ ಇದ್ರು. ಆದ್ರೆ ಅವ್ರು ಹೊರಗೆ ತಿರುಗಾಡ್ತಿದ್ರು, ಉಪವಾಸ ಮಾಡಿದ್ರು, ಅವರು ಸತ್ಯಾಗ್ರಹ ಮಾಡಿದ್ರು. ನೀವು ಪ್ರತಿ ದಿವಸ ಒಬ್ಬ ಮನುಷ್ಯ 10 ಗ್ರಾಮ್ ಫುಡ್ ತಗೊಂಡ್ರೆ ಸಾಕು. 1 ಲೀಟರ್ ನೀರು ಕುಡಿದ್ರೆ ಅದ್ರಾಗ 10 ಗ್ರಾಮ್ ಫುಡ್ ಇರುತ್ತೆ. ನಿಮ್ಗೇನು ಫುಡ್ಡ ಬೇಕಾಗಿಲ್ಲ, ಆದ್ರೆ ಒಳ್ಳೆ ಸ್ವಚ್ಛಂದ ಗಾಳಿ, ಬೆಳಕು, ವಾತಾವರಣ, ಪರಿಸರ ಬೇಕು. ಅವು ಇಲ್ಲದೆ ಕೂತ್ಕೊಂಡ್ರಲ್ಲ, ಅವ್ರು ನಿಜವಾದ ಯೋಗಿಗಳು. ಅವರು ಜಗವನ್ನ ಗೆದ್ದವರು, ಅವರು ಧರ್ಮವನ್ನ ಗೆದ್ದವರು, ಅವರು ನಿಜವಾಗಿ ಬೃಹಸ್ಪತಿಗಳು. ಅಂದ್ರೆ ಬದಲಾದ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಾಮಿತ್ವ ಮತ್ತು ಅದರ ನೇಮಿತ್ವ
ಅದರ ರೂಪತ್ವನೇ ಬದಲಾವಣೆ ಆಗ್ತಾ ಇದೆ. ಬರ್ಬರ್ತಾ ಅದು ಆಗ್ತಾ ಇದೆ. ಈಗ ನೀವು ನೋಡಿ, ನಾನು ನಿಮ್ಗೆ ಹೇಳ್ತೀನಿ, ಸಿದ್ಧಗಂಗಾ ಮಠದ ಮಹಾಸ್ವಾಮಿಗಳನ್ನು ನೋಡ್ತೀವಿ. ಹೌದು, ನೋಡಿ ಎಷ್ಟು ಅವರನ್ನು ಆರಾಧನೆ ಮಾಡ್ತೀವಿ. 100 ವರ್ಷಗಳ ಕಾಲ ಅವರು ಸಿದ್ದೇಶ್ವರ ನೋಡ್ರಿ, ಆಯ್ತು. ಪುಟ್ಟರಾಜ್ ಕವಿ ಗವಾಯಿಗಳ ನೋಡಿ, ಅವರಲ್ಲಿ ಏನು ಅವ್ರು ಪುಟ್ಟರಾಜ್ ಕವಿ ನಾನು ಸ್ವತಃ ನೋಡಿದ್ದು, ನನಗೊಂದು ಖುಷಿ ಹೆಮ್ಮೆ. ಅವ್ರ ಕಾಲದಲ್ಲಿ ನಾವಿದ್ವಿ, ಅದು ಒಂದೇ ನಮ್ಮ ಭಾಗ್ಯ. ಪುಟ್ಟರಾಜ ಕವಿ ಗವಾಯಿಗಳು 12 ಗಂಟೆಗೆ ತೀರ್ಕೊಂಡಾಗ, ಅವರು ಲಿಂಗೈಕ್ಯರಾದಾಗ ಸೂರ್ಯನಿಗೆ ಕತ್ಲಾಯ್ತು, ಮೋಡ ಕವಿದ ವಾತಾವರಣ ಆಯ್ತು, ರಾತ್ರಿ ಚಂದ್ರನಲ್ಲಿ ಮೂಡಿದ್ರು ಅವರು. ಇದು ಇದೆಲ್ಲ ಕೂಡ ರೆಕಾರ್ಡ್ ಆಗಿದೆ. ಇದಕ್ಕೇನು ಹೇಳ್ತೀರಿ? ಗುರು ಗೋವಿಂದ ಭಟ್ರು, ಅವ್ರ ಶಿಷ್ಯ ಯಾರು? ಶರೀಫ್ರು. ಆಚಾರ್ಯತ್ರೆಯರು ಯಾರು? ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಇವ್ರು ಆಚಾರ್ಯತ್ರೆಯರು. ಇವ್ರನ್ನೆಲ್ಲ ಇವ್ರು ಏನು ಹೇಳಿದ್ರು? ಆಯ್ತು, ನೀವು ಯಾವ ಜೈನ ಧರ್ಮ ಬರೀ ಹಿಂದೂ ಅಂದರೆ ಅದನ್ನು ಜೈನ ಧರ್ಮ ನಮ್ಗೆ ಬರ್ತಾ, ಬೌದ್ಧ ಧರ್ಮ. ಬುದ್ಧ ಏನು ಹೇಳಿದ? ಬಸವಣ್ಣವರು ವಿಶ್ವಗುರು ಆದರು. ಯಾಕಾದ್ರು? ಬಸವಣ್ಣವ್ರು ನಾವು ವಿಶ್ವಗುರು ಅಂತೀವಿ, ಸ್ವಾಮಿ ವಿವೇಕಾನಂದನ ಏನಂತೀವಿ? ನಡೆದಾಡುವ ಜ್ಞಾನ ಜ್ಯೋತಿ ಅದು. ಸೊ ಇವರೆಲ್ಲ ಹಂಗಾರೆ ಅವ್ರು ಯಾಕೆ? ಅವ್ರು ನೋಡಿ ವಯಸ್ಸೆಷ್ಟು ಇತ್ತು ಅವ್ರಿಗೆ. ಶಂಕರಾಚಾರ್ಯ 38 ವರ್ಷಕ್ಕೆ ಹೋದ್ರು, ಸ್ವಾಮಿ ವಿವೇಕಾನಂದ 39 ವರ್ಷಕ್ಕೆ ಹೋದ್ರು. ಅವರು ಎಲ್ಲ ಅಂದ್ರೆ ಅಷ್ಟು ಇದು ತಾಯಿ ಅವರು ಮದುವೆ ಎಲ್ಲ ತ್ಯಾಗ ಮಾಡಿದರು. ಈಗ 60 ಆದ್ರು 70 ಆದ್ರೂ ಅವ್ರಿಗೆ ತೊಡೆಗೆಲ್ಲ ಸಿಡ್ತು ಸ್ವಾಮಿ ವಿವೇಕಾನಂದರಿಗೆ. ಇವು 60 70 ಇರ್ತಾವೆ, ಏನಾರ ಏನಾರ ಸಿಡಿರ್ತಾವೆ ನೋಡ್ರಿ, ಒಂದು ಕೂದಲಾರ ಕಡಿಮೆ ಆಗಿರ್ತಾವೆ. ಅಂಥ ಸ್ವಾಮಿತ್ವಗಳಲ್ಲ ಅವರೆಲ್ಲ ಮಹಾಸ್ವಾಮಿಗಳಲ್ಲ, ಸುಳ್ಳ ಅವರು. ನೋಡ್ರಿ, ಬಟ್ಟೆ ಧರಿಸಿದ ಕೂಡ ಸ್ವಾಮಿ ಆಗೋದಿಲ್ಲ. ಸ್ವಾಮಿತ್ವ ಅಂತರಂಗದಲ್ಲಿ ಇರಬೇಕು. ಎರಡಿದಾವೆ. ನೀವು ನಿನ್ನೆ ಅಂತರ್ಬಂತರದಲ್ಲಿ ಇರೋದಂದ್ರೆ ಅಂತರಂಗ ಮತ್ತು ಬಹಿರಂಗ ಎರಡೂ ಶುದ್ಧಿಯಾಗಿದ್ದಾಗ ನಿಮಗೆ ಒಂದು ರಂಗ ಹುಟ್ಟತ್ತೆ, ಅದು ರೂಪ ಆಗತ್ತೆ, ಅದು ಗುರು ಅನ್ಕೋ. ಈಗ ಶಿಕ್ಷಕ ಅಂತೀವಿ ನಾವು, ಶಿಕ್ಷಕರಿಗೆ ಗುರು ಅಂತೀವಿ ನಾವು. ಗುರು ಬೇರೆ, ಶಿಕ್ಷಕ ಬೇರೆ, ಮತ್ತೆ ಸದ್ಗುರು ಬೇರೆ. ಬಹಳ ಶಿಕ್ಷಕ ಶಿವಸ್ವರೂಪಿ, ಶಿ ಅಂದ್ರೆ ಶಿವಸ್ವರೂಪಿ, ಕ್ಷ ಅಂದ್ರೆ ಕ್ಷ ಕಿರಣ ಬೇರವ, ಕ ಅಂದ್ರೆ ಕರುಣಾಮಯಿ. ಶಿಕ್ಷಕ ಇವ್ರಿಗೆ ಹೇಳ್ತೀವಿ, ಬೋಧಕ, ಉಪನ್ಯಾಸಕ, ಇವರೆಲ್ಲ ಅರ್ಥ ಬಹಳ, ಅದರ ಶಬ್ದಗಳ ಅರ್ಥಗಳು ಬೇರೆ ಇದಾವೆ. ಆದರೆ ಕಾಯಕ ಯೋಗಿ ಅಂತೀವಿ ನಾವು, ಧರ್ಮಯೋಗಿ, ಜನಾನುರಾಗಿ, ಹೀಗೆಲ್ಲ ನಾವು ಕರಿತೀವಿ. ಮಠಗಳು, ಮಠ, ಆಶ್ರಮ, ಪುಣ್ಯಾಶ್ರಮ, ಇವೆಲ್ಲ ಮಂದಿರ, ಇವಕ್ಕೆಲ್ಲ ಅಲ್ಲಿ ಗುರು ಇರ್ತಾರೆ ಅವ್ರದ್ದೇ. ಈಗ ಆಚಾರ್ಯರನ್ನು ನಾವು ಅರ್ಚಕರನ್ನು ಗುರುಗಳೇ ಅಂತೀವಿ, ನಮಸ್ಕಾರ ಮಾಡ್ತೀವಿಲ್ಲ. ನೋಡಿ, ಅವ್ರ ಹೆಬ್ಬಟ್ಟನ್ನು ಮುಟ್ಟಿ ನಮಸ್ಕಾರ ಮಾಡಿದರೆ ಯಾಕೆ ಮಾಡ್ತಾರೆ ಅಂದರೆ ಅವರ ಜ್ಞಾನ ನಮಗೆ ಸಿಗತ್ತೆ. ಅದಕ್ಕೆ ಎಲ್ಲರೂ ದೂರ ನಿಂತು ಹಿಂಗೆ ಮಾಡ್ತಾರೆ, ಎಲ್ಲರೂ ಮುಟ್ಟಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವ್ರು ತಪಸ್ಸು ಮಾಡಬೇಕು, ಇವ್ರು ಮತ್ತೆ ಜ್ಞಾನ ಪಡಿಬೇಕು. ಸೊ ಯಾಕೆ ಹಿಂಗಂದರೆ ದೂರದಿಂದ ಆಶೀರ್ವಾದ ಮಾಡ್ತಾರೆ, ಅವ್ರು ಕಾಲು ಮುಟ್ಟಕ್ಕೆ ಕೊಡೋಗಿಲ್ಲ. ಇನ್ನು ನೀವು ಎಷ್ಟರ ಮುಟ್ಲಿ ಅವ್ರಿಗೇನು, ಕೆಲವ್ರಂತರೂ ಅದು ಇದನ್ನ ಬೇರೆ. ಸೊ ಶಿಕ್ಷಕ ಅಥವಾ ಇದು ನಮ್ಮ ಗುರು ಅನ್ನೋದಕ್ಕೆ ಸ್ವಾಮಿತ್ವ ಬೇಕು. ಅಲ್ಲಿ ಏನಿದೆ ಗೊತ್ತಾ, ನಿಮ್ಗೆ ಹೇಳ್ತೇನೆ, ಸರ್ವವನ್ನು ಗೆಲ್ಲಬೇಕು, ಈ ದೇಹವನ್ನು ಗೆಲ್ಲಬೇಕವ. ನಿನ್ನೆ ಆ ಘಟನೆ ಇಡೀ ದೇಶಕ್ಕೆ ಒಂದು ಮಾದರಿ. ಎಲ್ಲ ಸ್ವಾಮೀಜಿಗಳಿಗೆ, ಮಹಾಸ್ವಾಮಿಗಳಿಗೆ, ಯತಿವರರಿಗೆ, ಮುಂದೆ ಬರುವಂತ ಯತಿಗಳಿಗೆ ನೋಡ್ರಿ, ಇವರು ಕೆಲವರು ಯತಿಗಳಲ್ಲಿ ಮತಿಗಳಿವು, ಯತಿಗಳಿಗೂ ಮತಿಗಳಿಗೂ ಬಹಳ ವ್ಯತ್ಯಾಸ ಐತಿ. ಇವು ಕೆಲವು ಮಹಾಸ್ವಾಮಿಗಳದಾರಲ್ಲ ಮತಿಗಳಿವು, ಇವಕ್ಕೆ ಏನ್ ಬೇಕೆಲ್ಲ ಬೇಕು. ನೀವು ನಿಜವಾಗಿ ಶಂಕರಾಚಾರ್ಯರಿಗೆ ಒಂದು ಸಭೆ ನಡೆದಿರ್ತೈತಿ. ಅವಾಗ ಒಬ್ಬ ಮನುಷ್ಯ ಕೇಳ್ತಾನೆ, ಯಾರು ಅಂದ್ರೆ ಸಂಸಾರ ತ್ಯಾಗಿ ಯಾರು ಇರ್ತಾರೆ ಅವರು ಸ್ವಾಮೀಜಿಗಳು, ಅವರು ಸನ್ಯಾಸಿಗಳು, ಅವರು ಸಾತ್ವಿಕರು ಹಂಗೆಲ್ಲ ಹೇಳುವಾಗ ಒಬ್ಬ ಭಕ್ತ ಎದ್ದು ಹೇಳ್ತಾನೆ, ಸಂಸಾರಿಗಳ ಜೀವನ ಏನು ಎಷ್ಟು ಕಷ್ಟ ಗೊತ್ತೇನ್ರಿ ಮಹಾಸ್ವಾಮಿಗಳೇ, ಸ್ವಾಮೀಜಿಗಳೇ, ಪೂಜ್ಯರೇ ಅಂತಾರೆ. ಅವಾಗ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡ್ತಾರೆ. 15 ದಿನ ಪರಕಾಯ ಪ್ರವೇಶ ಮಾಡಿ ಆ 15 ಸಂಸಾರಿಯ ನಿಜವಾದ ಏನು ನೋವು ಇದೆ, ಕಷ್ಟ ಇದೆ ನೋಡ್ತಾರ. ಅವಾಗ ಹೇಳ್ತಾರೆ, ಅವಾಗ ಏನು ಬಂದು ಹೇಳ್ತಾರೆ, ನಿಜವಾಗಿ ಯಾರು ಸದ್ಭಕ್ತ ಗುರು, ಯಾರು ನಿಜವಾದ ಸದ್ಗುರು ಅಂದರೆ ಸಂಸಾರ ನಡೆಸುವಂಥ ವ್ಯಕ್ತಿ ಅಂತ ಹೇಳ್ತಾರೆ. ಇಡೀ ಎಲ್ಲ ನೋವುಗಳನ್ನು, ಗಂಡ ಹೆಂಡತಿ ಸಂಸಾರ ಕಷ್ಟ ನೋವು ಹಣಕಾಸಿನ ಎಲ್ಲ, ಇವ್ರಿಗೆ ಏನು ಮಹಾಸ್ವಾಮಿಗೆ ಏನು ರೀ ಮಠಕ್ಕೆ ಬರ್ತೈತಿ ಕೂತ್ಕೊಳ್ಳೋ. ನೀವು ಆಶ್ರಮಗಳು ಬೇರೆ, ಮಠಗಳು ಬೇರೆ. ಹೆಂಗಿರ್ಬೇಕಂತೀರಿ? ಹೆಂಗಿರ್ಬೇಕು? ಈಗ ನಿನ್ನೆ ನೋಡಿರಲ್ಲ ಅವ್ರು ನೋಡ್ರಿ, ಕಲೀರಿ, ಗೊತ್ತಾಗುತ್ತೆ. ಅವ್ರು ಇದ್ದಂಗೆ ಇದ್ಬಿಟ್ರೆ ಎಲ್ಲ ನಿಮ್ ನಿಜವಾಗಿ ಹೇಳ ಅಲ್ರಿ, ಅವ್ರು ಇದ್ದಂಗೆ ಇದ್ದು ಬಿಟ್ರೆ
ಅವರಿದ್ದಂಗೆ ಏನಾರ ಮಹಾಸ್ವಾಮಿಗಳು, ಸ್ವಾಮೀಜಿಗಳು, ಸನ್ಯಾಸಿಗಳು, ಈ ಗುರುಗಳು ಏನು ನೀವು ಈ ಜಪ ತಪ ಇವೆಲ್ಲಗಳು ಬೇಕು ಅಂತ. ಹೋಮ ಅವನ ನಿತ್ಯ ಜಪ ತಪಗಳು ರೀ, ಅವ್ರ ಅನುಷ್ಠಾನ ಅವೆಲ್ಲ ಬೇಕ್ರಿ. ಅವು ಇರದೇ ಇದ್ರಿ ಇವ್ರು ಏನು ಮಾಡ್ತಾರೆ? ಭಗವಂತನ ಇವರು ಭಗವಂತನ ಸ್ವರೂಪಿ ಅಂತ ನಾವು ಹೇಳ್ತೇವೆ. ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಹೌದು. ಸ್ವಾಮಿಗಳಿಗೆ ನಮ್ಮ ತಂದೆ ತಾಯಿನ ಬಿಟ್ಟು ಅವ್ರು ಸ್ವಾಮಿಗಳಿಗೆ ಬಂದು ಕೂಡ ಕಾಲು ಯಾಕೆ ಮುಗಿತೀವಿ ಹೇಳ್ರಿ? ಅವ್ರ ಪಾದರಕ್ಷೆ ಎಂತ ಇರ್ತೇವೆ ಹೇಳ್ರಿ? ತೇಜಸ್ ಇರ್ಬೇಕ್ರಿ ಮುಖದ ಮೇಲೆ. ಮುಖದ ಮ್ಯಾಗ ಒಂದು ತೇಜಸ್ ಇರಬೇಕು. ಯಾವ ಸ್ವಾಮೀಜಿಗಳಲ್ಲಿ ತೇಜಸ್ ನೋಡ್ರಿ, 33 ದಿವಸ ಅವರು ಒಳಗಿದ್ರು, ಅವ್ರು ಹೊರಗೆ ಬಂದ ಅವ್ರ ಮುಖದಲ್ಲಿ ತೇಜಸ್ ಹೆಂಗಿತ್ತು? ಇವ್ರೊಂದು 3 ತಾಸು ಕೂಡಿಡ್ರಿ, ಹೊರಗೆ ಬಂದಾಗ ನೋಡ್ರಿ ಇವ್ರು ಹೆಂಗೆ ಉಸಿರಾಡ್ತಾರ? ಬೋರ್ನಾಗ ಇಟ್ಟಂತ ಬೆಕ್ಕಿರ್ತದೆ ಹಂಗೆ ಓಡಾಡ್ಬಿಡ್ತಾರ. ಚಾಲೆಂಜ್ ಕೊಡ್ತೇನೆ ನಿಮ್ಗೆ ನಾನು. ಎಲ್ಲರೂ ಯಾರು ಇಂಥವ್ರು ಅದರಲ್ಲ ಅವರನ್ನ ಆರಾಧಿಸ್ತಾರೆ ಸಮಾಜ. ಬಹಳ ಪೂಜ್ಯಂತೆ, ಪೂಜ್ಯರಂತೆ. ಅದಕ್ಕೆ ಭಾರತೀಯರಲ್ಲಿ ವಿಶೇಷವಾಗಿ ಅಂತಾರಿ ಅವ್ರ ಹತ್ರ ಅಂತ ಇದು ಐತ್ರಿ, ವ್ಯಕ್ತಿತ್ವ ಇರುತ್ರಿ. ನಾನು ಸ್ವಾಮಿ ಆಗತ್ತಾನೆ, ನಾನು ಒಂದು ಮಠ ಕಟ್ಕೊಂಡು ಸುಮ್ಮನೆ ನಾವು ಅಬ್ಸರ್ವ್ ಮಾಡ್ತಾ ಇದ್ವಲ್ಲ ಸರ್, ಬಹಳ ಜನ ಭಕ್ತರು ಗುರುಗಳು ನಿಂಗೆ ಕರ್ಕೊಂಡು ಬರ್ಬೇಕಾದ್ರೆ ಕೆಳಗಡೆ ನಿಂತವ್ರು ಭಕ್ತಿಯಿಂದ ಪ್ರೇಮದಿಂದ ಕಣ್ಣೀರು ಬರ್ತಿದ್ವು. ಏನಪ್ಪ ಅಪ್ಪ ಲೋಕ ಕಲ್ಯಾಣದ ಸಲುವಾಗಿ ಇದು ಯಾವುದಿಷ್ಟೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ತೀಸಿ ಒಳಗೆ ಕುಂತಿದ್ನಲ್ಲ, ಹೊರಗೆ ಬಂದ್ರಲ್ಲ ನಮ್ಮಪ್ಪ ನಾವು ನೋಡಕತ್ತೀವಲ್ಲ, ಆ ಭಾವನೆಯಿಂದ ರೀ ಒಂದ್ ಕಡೆ ಜಯಘೋಷ ಹಾಕ್ತಾರ, ಮತ್ತೊಂದು ಕಡೆ ಕಣ್ಣೀರು ಬರಕತ್ತವ್ರಿ. ಅಷ್ಟೇ ಅಲ್ಲ, ವಯಸ್ಸಾದಂಥವ್ರು 70-80 ಆದಂಥವ್ರು ಗಿಡ ಏರಿ ಕುಳಿತುಕೊಂಡು ಗುರುಗಳ ದರ್ಶನಕ್ಕೆ ಕಾದಿರುವಂಥದ್ದು ನಿನ್ನೆ ದರ್ಶನಗಳು ಸಿಕ್ಕ. ನಿಮ್ಗೊಂದು ಹೇಳ್ಬಿಡ್ತೀನಿ, ಬಸವಣ್ಣ ವಿಶ್ವಗುರು ಯಾಕಾದ್ರು ಅಂತ. ನಡೆ ಮತ್ತು ನುಡಿ ಒಂದಿರ್ಬೇಕು. ನೀವು ಹೇಳೋದು ಆಚಾರ, ತಿನ್ನೋದು ಬದ್ನಿಕಾಯಿ ಅಲ್ಲ. ಇವತ್ತು ನಿಮ್ಗೆ ನಿನ್ನೆ ಅಂತರ್ಬಂತರ ಮಹಾಸ್ವಾಮಿ ಮಠಗಳು ಯಾರವರು ಸ್ವಾಮೀಜಿ 33 ದಿವಸ ತಮ್ಮನ್ನ ತಾವು ದಂಡಿಸ್ಕೊಂಡ್ರವರು. ಕಂಪ್ಲೀಟ್ ದೇಹ ದಂಡನೆ. ಇವರು ನಮ್ಮ ಉಳಿದು ಮಠಾಧೀಶರು ನೋಡ್ರಿ ನೀವು, ಬೇರೆ ಬೇರೆ ಕಡೆ ಮೆಡಿಕಲ್ ಕಾಲೇಜ್ ಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಇವ್ರು ರೊಕ್ಕಕ್ಕ ಜನರ ಹಿಂಸೆ ಕೊಡಕ್ಕೆ ಇವ್ರು ಇನ್ನೊಬ್ರನ್ನ ದಂಡಿಸ್ತಾರ, ರೊಕ್ಕ ಮಾಡ್ಕೊಂತಾರ. ನಿನ್ನೆ ಸ್ವಾಮೀಜಿ ಈ ಪರಂಪರೆ ಉಚಿತ ಪ್ರಸಾದ ಎಲ್ಲದವು ಎಲ್ಲೈತಿ ತೋರಿಸ್ರಿ, ನೀವು ಎಲ್ಲಿ ತೋರಿಸ್ರಿ, ಹೆಸರಿಗೆ ಆಗ್ಬಾರ್ದು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹೌದು, ಎಲ್ಲೈತಿ ತೋರಿಸ್ರಿ, ಎಲ್ಲಿ ತೋರಿಸ್ರಿ. ಮೊದಲೇ ನೀವು 2 ಲಕ್ಷ ರೂಪಾಯಿ ಡೊನೇಷನ್ ಒಳಗೆ 10 ರೂಪಾಯಿ ಕಡಿಮೆ ಆದ್ರೆ ಅವ್ನ LCನ ಕೊಟ್ಟು ಕಾಯಿಸ್ಬಿಡ್ತಾರೆ, ನಡಿ ಗೆಟ್ ಔಟ್ ಅಂತ ಒಂದು ವ್ಯವಸ್ಥೆ ಐತಿ. ಬುದ್ಧಿ ಈಗ ಬುದ್ಧಿ ಅಂತ ಯಾಕಂತಾರ? ಜ್ಞಾನಿ ಇರ್ಬೇಕವ, ಜ್ಞಾನಿ ಇರಬೇಕು, ತ್ಯಾಗಿ ಇರಬೇಕು, ಭೋಗಿ ಇರಬಾರ್ದು. ಅವಾಗ ನಡೀತಾ. ಈಗ ತಡ್ರಿ, ಚಿಕನ್ ಕೊಪ್ಪ ಶರಣರು ಮೆದುರಿಗೆ ಆದರ್ಶ ಇದಾರ್ರಿ. ತೋರಿಸ್ರಿ ಅವ್ರನ್ನ, ಅವ್ರು ಹೆಂಗಿದ್ರು, ಅವ್ರ ಬೈ ಮ್ಯಾಗ ಏನಿತ್ತು, ಬಟ್ಟೆ ಏನು, ಲಿಂಗ ಒಂದು ಇದು ಬಿಟ್ರಿ ಏನಿತ್ತು ಹೇಳ್ರಿ? ನಿಜವಾದ ವಿರಾಗಿ, ವಿರಕ್ತ. ಅವು ಅಲ್ಲಿ ಏನೂ ಕೇಳ್ತಿದ್ದಿಲ್ಲ, ಜನ ಕೊಡ್ತಿದ್ರು. ಇವ್ರು ಹಂಗಲ್ಲ, ಕೇಳ್ತಾರ, ಎಷ್ಟು ಕೇಳ್ತಾರೋ ಮಾರ್ರೆ, ಆ ಮಟ್ಟಕ್ಕೆ ಬಂದೈತಿ. ಅವರು ಕೇಳ್ತಿದ್ದಿಲ್ಲ ಏನು, ಜನ ಕೊಡೋರು, ಹುಡುಕ್ಯಾಡಿ ಕೊಡೋರು. ಅಯ್ಯೋ ಅಜ್ಜನ ಮಠದ ಜಾತ್ರೆ ಬಂತು, ಪುಟ್ಟಜ್ಜನ ಮಠಕ್ಕೆ ಮಾಡ್ತಾರಿಲ್ಲ, ನೀವು ಬೇಕಾದಷ್ಟು ಮಠದ ಬಗ್ಗೆ ಬೇಕಾದ ಅಪಪ್ರಚಾರ ಮಾಡ್ರಿ, ಬೇಕಾದ ಮಾತಾಡ್ರಿ ಆ ಮಠದ ಬಗ್ಗೆ. ಆ ಮಠದೊಳಗೆ ಆ ಪುಣ್ಯಾಶ್ರಮದ ಬೇಕಾದ ಮಾತಾಡ್ರಿ, ಅದು ಪುಣ್ಯಾಶ್ರಮನೇ. ಅಲ್ಲಿ ಒಳಗಿದ್ದವ್ರು ಏನೇನು ಮಾಡ್ಯಾರಲ್ಲ, ಏನೇನು ಅವರು ಹಣ ಹೊಡಿಲಿ, ಇನ್ನೊಂದು ಹೊಡಿಲಿ, ಅಲ್ಲಿ ಲೂಟಿ ಮಾಡ್ಲಿ, ಬೇಕಾದ ಮಾಡ್ಲಿ, ಆದ್ರೆ ಅವ್ರು ಉದ್ಧಾರ ಆಗುದಿಲ್ಲ. ಅವ್ರ ಲೈಫ್ ಭಾಳ ಮಂದಿ ನೋಡಿ ನಾನು, ಭಾಳ ಮಂದಿ ಹಾಳಾಗಿ ಹೋಗಿದ್ದಾರೆ. 100% ಬೇಕಾದವ್ರು ಇದ್ದಾಗ ತಿಂತಾ ಇದ್ದಾರಲ್ಲ, ಅದು ಅಜ್ಜ ಪುಟ್ಟ ಅಜ್ಜನ ಒಂದು ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು ಅದ್ಭುತ ಶಕ್ತಿ ಐತಿ ನೋಡ್ರಿ. ಆ ಅದ್ಭುತ ಶಕ್ತಿ ಇರೋದ್ರಿಂದ ಪುಟ್ಟಯ್ಯನ ಮಠದಾಗ ಯಾರು ಏನು, ಇದು ಕೇವಲ ಪುಣ್ಯಾಶ್ರಮ ಅಲ್ಲ ಸರ್, ಎಲ್ಲಾ ಮಠ ಮಂದಿರಗಳಲ್ಲಿರುವಂತಹ ಕರ್ತೃತ್ವ ಶಕ್ತಿ ಏನಿದೆಯಲ್ಲ, ಅದು ಅದ್ಭುತವಾಗಿಯೇ ಇದೆ. ಆದ್ರೆ ಆ ಪರಂಪರೆ, ಪದ್ಧತಿ, ಅದರ ಸನ್ನಡತೆ, ಸದಾಚಾರ ಮುಂದುವರಿಸ್ಕೊಂಡು ಹೋಗುವಂಥದ್ದು ಬೇಕಲ್ಲ. ಈಗ ಉತ್ತರಾದಿತ್ವ ಅನ್ನುವಂಥದ್ದು ಕೇವಲ ಪೀಠಕ್ಕೋ ಪಟ್ಟಕ್ಕೋ ಸೀಮಿತ ಆದ್ರೆ ಆ ಪರಂಪರೆ ಅವರು ಅನುಭವಿಸ್ತಾರೆ. ಬುದ್ಧಿ ಅವರು ಅನುಭವಿಸ್ತಾರ. ಗುರುಗಳೇ, ನಿಮ್ಗೊಂದು ಹೇಳ್ತೀನಿ ಕೇಳ್ರಿ. ಯಾರು ನೋಡಲಿ, ಧರ್ಮ ಕರ್ಮ ಇದಕ್ಕೆ ಭಾಳ ಅರ್ಥ ಐತಿ. ಕರ್ಮಕ್ಕೆ ಭಾಳ ನೀವು ನೋಡ್ರಲಿ, ಅದನ್ನು ಸಾಧ್ಯನೇ ಇಲ್ಲ ನೀವು ಅದನ್ನು ದಾಟಿ ಹೋಗೋಕೆ. ಇದು ನಮ್ಮ ಪರಂಪರೆ. ಇದು ನೀವು ಕರ್ಮ ಇಸ್ ರಿಟರ್ನ್ಸ್. ನಾನು ಮಾಡಿದ್ದು ನಾನು ಊಟ ಮಾಡಲೇಬೇಕು. ಅವ ಮಹಾಸ್ವಾಮಿ ಇರಲಿ, ಸಂತ ಇರಲಿ, ಇವರು ಇರಲಿ, ನರಮನುಷ್ಯ ಇರಲಿ, ಅವ್ರು ಅನುಭವಿಸ್ಲೇಬೇಕು. ಇದು ಒಂದು ತಿಳ್ಕೊಂಬಿಡ್ರಿ. ಯಾರು ನೀವು ಆ ಪೀಠದಾಗ ಏನು ಕುಂತಿರ್ತಿರಲ್ಲ, ಅದ್ರಂಗೆ ಇರ್ಬೇಕು ನೀವು ಅಲ್ಲಿ.
ನೀವು ಕೂತ್ಕೊಂಡು ಆ ಪೀಠಕ್ಕೆ ಏನಾರು ಅಸಹಿತನ ಮಾಡಿದ್ರೆ, ರೈಟ್ ಸ್ಟೇಟ್ ರೈಟ್ ಪರ್ಸನ್ ಅಂತಾರೆ ಅದಕ್ಕೆ, ಆ ಪೀಠದಾಗ ಕೂತ್ಕೊಂಡು ಏನಾರು ನೀವು ಉಪಧ್ಯಾಪ್ತನ ಮಾಡಿದ್ರೆ, ಸ್ವಾರ್ಥಪರ ಚಿಂತನೆ ಮಾಡಿದ್ರೆ, ಆ ಪೀಠನೇ ನಿಮ್ಗೆ ಉತ್ತರ ಕೊಡುತ್ತೆ. ಆ ಪೀಠದಾಗ ಭಾಳ ದಿನ ಇರಕ್ಕೆ ಆಗೋದಿಲ್ಲ, ಏನಾರೋ ಆಗತ್ತೆ ಅದು. ಸೊ ನೀವು ಇತ್ತೀಚೆಗಂತೂ ಈ ಮಠಮಾನ್ಯಗಳು ಸಾಧು ಸತ್ಪುರುಷರಿರುವಂಥ ಜಾಗಗಳ ಬಗ್ಗೆ ಎಲ್ಲ ಕಡೆ ವೈರಲ್ ಆಗ್ತಾನೆ ಇದೆ ವಿಚಾರ. ನಿಮ್ಗೆ ಏನು ಹೇಳ, ಮಹಾಸ್ವಾಮಿಗಳು ಸ್ವಾಮೀಜಿಗಳ ಬಗ್ಗೆ, ಮಠಗಳ ಬಗ್ಗೆ, ಮಠಮಾನ್ಯರ ಬಗ್ಗೆ ಗೌರವ ಭಾಳ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಇವನು ಸ್ಕ್ಯಾಂಡಲ್ಸ್ ನೋಡ್ತಿರಲಿಲ್ಲ, ಜೇಲು ಬೇಲು ಇದ್ರಾಗ ಅದಾರೆ ಇವ್ರು ಕ್ಯಾವಿಯವರು ಭಾಳ ಮಂದಿ, ಬಹುತೇಕ ಮಂದಿ ಎಂತಿಂಥ ಮಠಗಳು ಅವು ಈಗ 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 ನಡೆದಿದೆ. ಒಂದು ನಿಮ್ಮ ಮೊನ್ನೆ ಬೇಲ್ ಸಿಕ್ಕಿಲ್ಲ, ಹಿಂಗೆ ಬೇಲು ಜೇಲು ಅಲ್ರಿ. ಸ್ವಾಮೀಜಿಗಳಿಲ್ಲ, ಜೇಲು ಬೇಲ್ ಅಂದ್ರೆ ಕೋರ್ಟು ಕಚೇರಿ. ಧರ್ಮ ಬೋಧಕರು ನೀವು, ಧರ್ಮದ ಮಾರ್ಗದಲ್ಲಿರೋರು, ಧರ್ಮದ ಹೆಜ್ಜೆಯಲ್ಲಿ ಸಾಗೋರು, ಧರ್ಮದ ಗೆಜ್ಜೆ ಕಟ್ಟೋರು, ಧರ್ಮವನ್ನು ಉಳಿಸೋರು, ಧರ್ಮವನ್ನು ಬೆಳೆಸೋರು. ಈಗ ಒಂದು SR ನಡೆದಿದೆ ನಮ್ಮಲ್ಲಿ ಸರ್. ಎಲ್ಲ ನೋಡ್ರಿ, ಕ್ರಿಶ್ಚಿಯನ್, ಇಸ್ಲಾಮಿಕ್ ಅವರೆಲ್ಲರೂ ಹೇಳಕತ್ತಾರ ಮತದಾರರಿಗೆ, ಜನರಿಗೆ, ತಮ್ಮ ಜನಾಂಗಕ್ಕೆ ಹೇಳ್ತಾ ಇದ್ದಾರೆ, ಏನು ಹೋಗ್ರಿ SR ಅದರೊಳಗೆ ಭಾಗವಹಿಸ್ರಿ, ಫಾರ್ಮ್ ತುಂಬ್ರಿ, ಕರೆಕ್ಟಾಗಿ ಸರ್ಕಾರದ ಆದೇಶವನ್ನು ಪಾಲಿಸ್ರಿ ಅಂತ. ಒಬ್ಬ ಧರ್ಮದ ಗುರುಗಳು ನಮ್ಮಲ್ಲಿ ಬಂದಾರ ಹೊರಗೆ, ಒಬ್ಬರ ಬರ್ತಾರ ಮಹಾಸ್ವಾಮಿಗಳು, ಒಬ್ಬರು ಹೇಳ್ಯಾರ ಆಯಾ ಜಾತಿ ಮುಖಂಡರು ಅಥವಾ ಆ ಜಾತಿ ಸಮಾಜದ ಸ್ವಾಮೀಜಿಗಳು. ಸರ್, ಮೊದಲು ಜಾತಿ ವ್ಯವಸ್ಥೆನೇ ಇರಲಿಲ್ಲ ಈ ಗುರು ಅನ್ನುವಂಥ ವಿಚಾರಕ್ಕೆ. ಅಲ್ಲಿ ಆ ಮಠದಲ್ಲಿ ಎಲ್ಲ ವರ್ಗದ ಮಕ್ಕಳು, ಎಲ್ಲ ಜಾತಿಯ ಮಕ್ಕಳು ಎಲ್ಲ ಮಾಡ್ತಾ ಇದ್ರು. ಇತ್ತೀಚೆಗೆ ಬೇರೆ 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 ಟ್ರೆಂಡ್ ಹೋಗಿ ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಈ ಸನಾತನ ಸಂಸ್ಕೃತಿಯ ಆ ಉಳಿವು ಏನಿದೆಯಲ್ಲ, ಅದು ಅಳಿವಿನೆಂಚಿಗೆ ಈ ಆಚಾರದಿಂದ ಕೆಡ್ತಾ ಹೋಗ್ತಾ ಇದೆಯಾ ಅಂತ. ಈಗ ಧರ್ಮ ರಕ್ಷಿತ, ಧರ್ಮೋ ರಕ್ಷಿತ ರಕ್ಷಿತ, ಇದನ್ನ ಮಾಡಿದವರು ನಿನ್ನೇನು ಇದಾರಲ್ಲ ಇವರು ಇಂಥವ್ರು, ಹೌದಾ? ಉಳಿದವ್ರು ಬೇಕಾ, ಹೆಜ್ಜೆಗೊಂದು ಮಠ ಅದಾವು, ಹೆಜ್ಜೆಗೊಂದು ಮಹಾಸ್ವಾಮಿಗಳು ಅದಾರ, ಸ್ವಾಮೀಜಿಗಳು ಅದಾರ. ಹಂಗಿರ್ಬೇಕಾಗಿತ್ತು ನಮ್ಮ ಧರ್ಮ. ಕೆಡ್ಸಕತ್ತಿದ್ದು ಯಾರು ಅಂದ್ರೆ ಇವ್ರು ಏನು ಹೆಸರು. ಈ ಕಡೆ ಚಿಂತನೆನೇ ಇಲ್ಲ, ಅಧ್ಯಾತ್ಮದೊಳಗೆ ಒಲವು ತೋರೋದು, ಸಾಧಿಸುವಂಥದ್ದು, ಅಷ್ಟಾಂಗ ಮಾರ್ಗದ ಬಗ್ಗೆ ಅವರು ಕೂಡ ಒಂಚೂರು ಪ್ರಯತ್ನ ಮಾಡುವಂಥದ್ದು. ಬುದ್ಧಿ ಬಲಶಾಲಿಯರು ಬೇಡ, ಬುದ್ಧಿಯನ್ನ ಗುದ್ದಿ ಕೊಲ್ಲುವುದು ಕರ್ಮ. ಯಾವಾಗಲೂ ನಿಮ್ಗೆ ಹೇಳೋದು ಏನಂದ್ರೆ, ಕರ್ಮ ಹೆಂಗಿರುತ್ತಂದ್ರೆ, ಕರ್ಮ ಬುದ್ಧಿಯನ್ನ ಗುದ್ದಿ ಕೊಲ್ಲತ್ತೆ. ನಾನು ಬುದ್ಧಿಶಾಲಿ, ನಾನು ಮಹಾಸ್ವಾಮಿ, ನಾನು ತ್ಯಾಗಿ, ಯೋಗಿ, ಭೋಗಿ, ಬೋಧಕ ಆತಕ, ಅವೆಲ್ಲ ಹೆಂಗಿರ್ಬೇಕು, ನಮ್ಮ ನಡೆಯಲ್ಲೇ ಇರ್ಬೇಕು. ನಿನ್ನೆ ತೋರಿಸಿದ್ರು ನೋಡ್ರಿ ಮಾಡಿ, 33 ದಿನಗಳ ಕಾಲ ಸರ್, ನಿಜವಾಗ 3 ಕೋಟಿ ದೇವತೆಗಳು ಅಲ್ಲೇ ಇದ್ರು. ಗಾಳಿಲ್ಲ, ಬೆಳಕಿಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ, ನೀರಿಲ್ಲ, ಮತ್ತು ಅವ್ರಿಗೇನಿಲ್ಲ. ಎಂಥ ವ್ಯವಸ್ಥೆ ರೀ, ಜನರ ಪ್ರೀತಿ. ಇಷ್ಟು ಕಷ್ಟದ ನಡುವೆಯೂ ಕೂಡ ಅವ್ರದ್ದು ಅಂದ್ರೆ ಈ ದೇಹ ದಂಡನೆ ಮಾಡಿ ದೇಹ ನಿತ್ರಾಣ ಆಗಿರುತ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಇವ್ರು ಹೋಗಿ ಭೇಟಿ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ, ಆ ಲೈನ್ಸ್ ಬಿಟ್ರೆ ಸೆಕೆಂಡ್ ಲೈನ್ಸೇ ಇಲ್ಲ. ಜೀವನ ಗೆದ್ದವರು, ಎಲ್ಲವನ್ನೂ ಗೆದ್ದವರು. ಎಲ್ಲವನ್ನೂ ಗೆದ್ದಾಗ ಅವ್ರು ಏನು ಅನ್ಕೋತಾರ ಅವನ್ನೆಲ್ಲ ಗೆಲ್ತಾರೆ. ಅದು ಹೇಳಿ ಜಗದ್ಗುರುಗಳ ಪೀಠ ವಿರಕ್ತ ಪೀಠ. ವಿರಕ್ತ ಅಂದ್ರೆ ವೈರಾಗ್ಯ, ಏನು ಕೂಡ ಬೇಡ, ಎಲ್ಲದರಿಂದನೂ ವಿರಾಗಿ ಆಗಿರುವಂತವ್ರು. ಅಂತವ್ರ ಪೀಠದಲ್ಲಿ ನಿಜಕ್ಕೂ ಕೂಡ ಅವ್ರ ಚರ್ಮ ಸುಕ್ಕಟ್ಟಿತ್ತ ನೋಡ್ರಿ, ಅವ್ರ ಮುಖದೊಳಗೆ ತೇಜಸ್ ಕಡಿಮೆ ಆಗಿತ್ತ ನೋಡ್ರಿ, ನಿತ್ರಾಣತೆಯನ್ನ ಕಂಡಿದ್ರ ನೋಡ್ರಿ. ಅವ್ರಿಗೇನು ಹೊರಗೆ ಬಂದ್ರು ಅಷ್ಟ, ಒಳಗೆ ಬಂದ್ರು ಅಷ್ಟ, ಒಂದೇ ಇದಾರೆ. ಇವ್ರಿಗೆ ಹಂಗಲ್ಲ, AC ಬೇಕು ಅಲ್ಲಿ ಇವ್ರಿಗೆ. ನಮ್ಮ ಪರಂಪರೆ ನೋಡ್ರಿ, ಎಲ್ಲರ ಮಠದವರು ಎಲ್ಲರ AC ಗೀಸಿ ಇದ್ದವರು ಮಾಡೋರು ಎಲ್ಲರ ಇದಾರ ನೋಡ್ರಿ. ಹೇಳೋದೊಂದು ಮಾಡೋದೊಂದು, ಆದ್ರೆ ಹಿಂಗಾಗತ್ತೆ. ಹಿಂಗೆ ನಾನು ಈ ಸ್ವಾಮಿಗಳು ಅಂದ್ರೆ ಜಗದೀಶ್ ಸರ್ ಒಂದು ಮಾತಾಡಿ ಕೊನೆ ಬಂದ್ಬಿಡ್ತೇನೆ. ಜಗದೀಶ್ ಸರ್, ಈಗ ನಿನ್ನೆ ಘಟನೆ ನೋಡಿದ್ರಿ, ನಿಜಕ್ಕೂ ಕೂಡ ಅದ್ಭುತ ಪವಾಡ. ಇದರಿಂದ ಪುಟ್ಟರಾಜ್ ಕವಿ ಗವಾಯಿಗಳ ಹೆಸರಲ್ಲಿ, ಪಂಚಾಕ್ಷರ ಕವಿ ಗವಾಯಿಗಳವರ ಹೆಸರಲ್ಲಿ ಗದಗಿನ ಹೆಸರು ಎಷ್ಟರ ಮಟ್ಟಿಗೆ ಹೋಗಿದೆಯೋ, ಅಂತೂರು ಬೆಂತೂರು ಅನ್ನುವಂಥ ಪುಟ್ಟ ಗ್ರಾಮದಲ್ಲೂ ಕೂಡ ಗದಗಿನ ಹೆಸರಲ್ಲಿ ಎಲ್ಲೆಡೆ ಪಸರಿಸಿದೆ. ಕೊನೆಯದಾಗಿ ಈ ಮೂಲಕ ನೀವು ಕೂಡ ಒಂದು ಈ ಸಂಸ್ಕೃತಿಯ ಭಾಗವಾಗಿ ಯಾವ ರೀತಿ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತೀರಿ, ಏನು ಭಿನ್ನಸ್ತೀರಿ ಗುರುಗಳಿಗೆಲ್ಲ? ಅಂದ್ರೆ ನಮ್ಮ ಗುರು ಪರಂಪರೆಗಳು ನಮ್ಗೆ ಈ ರೀತಿ ಇದ್ದರೆ ಚಂದ, ನಮ್ಗೆ ಈ ರೀತಿ ಆಶೀರ್ವದಿಸ್ಬೇಕು, ನಮ್ಮನ್ನು ಹೀಗೆ ಮುನ್ನಡೆಸ್ಬೇಕು ಅನ್ನೋದಾದ್ರೆ ನಿಮ್ಮ ಮಾತೇನು? ನಾವು ಮುಂಚೆ ಹೇಳ್ದಂಗ ಗುರುಗಳನ್ನು ಮಾರ್ಗದರ್ಶನದೊಳಗೆ ಹೋಗಾರ ಅಂತಂದು ಹೇಳಿದ್ವಿ. ನಾವು ಗುರುಗಳ ಮಾರ್ಗದರ್ಶನ ಯಾವ ರೀತಿ ಹೋಗ್ತೀವಿ ಅಂತಂದ್ರ, ಅವ್ರು ಏನೇ ಯಾವ್ದೇ ದಾರಿ ತೋರಿಸಿದ್ರು ಅದ ದಾರಿಗೆ ಹೋಗುವಂತ ಒಂದು ಮನಸ್ಸಿನೊಳಗೆ ನಾವು ಎಲ್ಲರೂ ಅದೀವಿ.
ಪ್ರತಿಯೊಬ್ಬ ಭಕ್ತನು ಈಗೇನು ಭಾರತಾದ್ಯಂತ ಇರುವಂತ ಪ್ರತಿಯೊಬ್ಬರು ಗುರುವಿಗೆನ ಮಾರು ಹೋಗ್ತಾರ. ಯಾವುದೇ ಒಂದು ತಪ್ಪು ಅಡೆತಡೆಗಳು ಬಂತಂದ್ರ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗುದಾತು ಅಥವಾ ಮಠ ಮಾನ್ಯಗಳಿಗೆ ಹೋಗಿ ಕ್ಷಮಾಪಣೆ ಕೇಳೋದಾತು ಅಥವಾ ಆ ಗುರುವಿನ ಒಂದು ಸಂದೇಶದ ಮುಖಾಂತರ ನಾವು ಯಾರೋ ಅಣ್ಣ ತಮ್ಮನರ ಇರ್ಲಿ ಗೆಳೆಯರ ಇರ್ಲಿ ಒಂದು ಜಗಳ ಆದ್ರೂ ಒಂದು ಗುರುವಿನ ಹತ್ರ ಹೋದಾಗನ ಅದು ಒಂದು ಮನಸ್ತಾಪಗಳು ದೂರ ಆಗುವಂತ ಒಂದು ಆಲೋಚನೆ ಒಳಗೆ ನಾವು ಗುರುವಿನ ಮಾರು ಹೋಗ್ತೀವಿ. ಹಂಗ ಒಂದು ಮಠ ಮಾನ್ಯಗಳು ಮುಂಚೆ ಒಂದು ಸನ್ಯಾಸತ್ವನು ಹಂಗ ಇರ್ತೈತಿ, ಮಠ ಮಾನ್ಯದ ಒಂದು ಮಹತ್ವನು ಹಂಗ ಇರ್ತೈತಿ. ಸನ್ಯಾಸತ್ವ ಅಂತಂದ್ರ ಮದ ಮತ್ಸರ ಕಾಮ ಲೋಭ ಇವನ್ನೆಲ್ಲ ತೈಜಸ್ಸಿದಾಗ ಒಬ್ಬ ಸನ್ಯಾಸಿ ಆಗಕ್ಕ ಸಾಧ್ಯ ಅಂತಂದು ಹೇಳ್ತಾರ. ಹಂಗ ಅವನ್ನೆಲ್ಲ ತೇಜಸ್ವಿ ಇದ್ದಾಗನ ಒಬ್ಬ ಸನ್ಯಾಸಿಗೆ ಒಂದು ಮಹತ್ವ ಬರ್ತೈತಿ. ಅವ್ರ ಮಾತು ಕೇಳಿದಾಗ ನಾವು ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯಕ್ಕೆ ಒಂದು ಅವಕಾಶನೂ ಇರ್ತೈತಿ ಅಂತಂದು ಹೇಳ್ಬೋದು. ಹಂಗ ಒಂದು ಮಠದ ಮಹತ್ವನು ಹೆಂಗಿರ್ತೈತಿ ಅಂತಂದ್ರ ಹಿಂದೆಲ್ಲ ನಾ ಕೇಳಿದ ಪ್ರಕಾರ ಮಠಗಳನ್ನು ಎದಕ್ ಮಾಡ್ತಿದ್ರು, ಒಂದು ದೇವಸ್ಥಾನ ಎದಕ್ ಮಾಡ್ತಿದ್ರಪ್ಪ ಅಂತಂದ್ರ ಹಳ್ಳಿ ಒಳಗ ಅವಾಗಿನ ಕಾಲದೊಳಗ ಬೇರೆ ಬೇರೆ ಊರಿಗೆ ಸಂಚಾರ ಮಾಡ್ಬೇಕಪ್ಪ ಅಂತಂದ್ರ ಒಂದು ಜಾಸ್ತಿ ಮಳಿ ಬಂದಾಗ ಅಥವಾ ಏನಾರ ಒಂದು ಅನಾನುಕೂಲ ಆದಾಗ ರಾತ್ರಿ ಲೇಟ್ ಆದ ಹೊತ್ನಾಗ ಬೇರೆ ಬೇರೆ ಊರಿನ ಒಳಗ ಬೇರೆ ಒಂದ್ ಊರ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕಪ್ಪ ಅಂತಂದ್ರ ಮಠದ ಒಳಗ ವಸ್ತಿ ಮಾಡ್ತಿದ್ರಂತ. ವಸ್ತಿ ಅಂತಂದ್ರ ಅವತ್ತಿಂದ ರಾತ್ರಿ ಕಳೆಯೋದು. ಹಂಗ ಅಲ್ಲೇ ಪ್ರಸಾದ ವ್ಯವಸ್ಥೆ ಆಗ್ತಿತ್ತಂತ. ಆ ಪ್ರಸಾದ ಅಲ್ಲೇ ಅನುಕೂಲ ಇಲ್ಲಪ್ಪ ಅಂತಂದ್ರ ಊರಿನ ಒಂದು ದೊಡ್ಡ ಶ್ರೀಮಂತ ಮನೆತನ ಗೌಡ್ರ ಮನೆತನ ಅನ್ನೋದು ಇರ್ತಿದ್ವು. ಅಂತ ಮನೆತನದೊಳಗ ಪ್ರಸಾದದ ವ್ಯವಸ್ಥೆ ಮಾಡ್ತಿದ್ರಂತ. ಹಂಗ ಕ್ರಮೇಣವಾಗಿನ ಅದು ಮಠವಾಗಿ ಬಂದು ಹಂಗ ಮಠದ ಒಳಗ ಒಬ್ಬ ಪೀಠಾಧಿಪತಿ ಅದನ್ನ ನೋಡ್ಕೊಳಕಂತಂದು ಒಬ್ರು ಪೀಠಕ್ಕ ಒಂದು ವಹಿಸಿರ್ತಾರ. ಅವ್ರು ಏನಪ್ಪಾ ಅಂತಾರ ಮಠದ ಆಗು ಹೋಗುಗಳನ್ನ ಮಾತ್ರ ಅವ್ರು ನೋಡ್ಬೇಕು. ಅದರ ಬರ್ತಕ್ಕಂಥ ಆಸ್ತಿ ಬಗ್ಗೆ ವಿಚಾರ ಮಾಡಿದಾಗನ ಇಂಥ ಸಮಸ್ಯೆಗಳು ಉದ್ಭವ ಆಗೋದೇನು ಸಾಮಾನ್ಯ ಅಲ್ಲ. ಅಂದ್ರೆ ಆಸ್ತಿ ಪಾಸ್ತಿಗೆ ಲಕ್ಷ್ಯ ಕೊಡ್ಬೇಡ್ರಿ ಅಂತ. ಮಠ ಮಾನ್ಯಗಳು ಸಾರ್ವಜನಿಕವಾಗಿ ಇರ್ಬೇಕು. ಒಬ್ಬ ಭಕ್ತಗ ಅಥವಾ ಅನಾನುಕೂಲ ಬಂದಂತ ವ್ಯಕ್ತಿಗೆನ ಒಂದು ಮುಟ್ಟಬೇಕಂತಂದ ಮುಟ್ಟಿದಾಗ ಮಾತ್ರ ಅದ್ರದ್ದು ಒಂದು ಮಹತ್ವ ಉಳಿತೈತೆ ಅಂತ ಹೇಳ್ತೀನಿ. ಜ್ಞಾನ ಕೊಡಬೇಕು, ಆಮೇಲೆ ಪ್ರಸಾದ ಇರಬೇಕು. ಹೇಳ್ತೀವಲ್ರಿ ಪ್ರತಿಯೊಬ್ರು ಇದ ರೀತಿನ ಇರ್ತಾರಂತಂದು ಹೇಳಕ್ ಆಗಲ್ಲ. ಆ ಮಠದ ಮಹತ್ವನ ಹಂಗ ಒಂದು ಆಶ್ರಮ ಇಟ್ಕೋರಿ. ಈಗ ನಮ್ದು ಪುಣ್ಯಾಶ್ರಮದ ಐತಿ. ಪುಣ್ಯಾಶ್ರಮದೊಳಗೆ ಸಾಕಷ್ಟು ಜನ ಬಂದು ಇದನ್ನ ಮಾಡ್ತಾನೆ. ರಾತ್ರಿ ಬೇರೆ ಬೇರೆ ಊರ್ಲಿಂದ ನಾನು ಹೋಗಿರ್ತೀನಿ. ನನಗೂ ಒಂದು ಗುರುವಿನ ಮೇಲೆ ಒಂದು ಭಕ್ತಿ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗನ ಏನೋ ಒಂದು ಸಮಾಧಾನ ಸಿಗ್ತೈತಿ ಅಂತಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಪೂಜೆ ಪುನಸ್ಕಾರ ಆಗೋದ್ರಿಂದ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತೈತಿ. ಆ ಪಾಸಿಟಿವ್ ಎನರ್ಜಿಲಿಂದ ನಮ್ಮ ಮನಸ್ಸಿನೊಳಗಿರುವಂಥ ನೆಗೆಟಿವ್ ಏನು ಥಾಟ್ಸ್ ಇರ್ತಾವಲ್ಲ ಅವು ಹೋಗ್ಲಾಡಿಸ್ತಾವ ಅಂತ ಒಂದು ಏನಂತಾರ್ರಿ ಪ್ರಮುಖ ದೇವಸ್ಥಾನದ ಒಳಗೆ ಹೋದಾಗ. ಹಂಗೆ ನಾನು ಹಲವಾರು ಟೈಮ್ ನಾನು ಪುಟ್ಟಯ್ಯಜ್ಜರ ಮಠಕ್ಕೆ ಹೋಗ್ತೀನಿ. ಪ್ರತಿದಿನನೂ ಹೋಗಿರ್ತೀನಿ. ಅಲ್ಲಿ ಹೋದಾಗ ಹಗಲು ಹೊತ್ನಾಗೂ ನೋಡಿರ್ತೀನಿ ಪ್ರಸಾದಕ್ಕೆ ಪ್ರತಿದಿನ ಬರೋರು ಇರ್ತಾರ, ಬೇರೆ ಊರ್ಲಿಂದ ಬರೋರು ಇರ್ತಾರ. ರಾತ್ರಿ ವಸತಿಗೂ ಸಾಕಷ್ಟು ಜನ ಬಂದು ಅಲ್ಲೇ ಒಂದು ವಸತಿ ಮಾಡ್ಕೊಂಡು ಮತ್ತೆ ಮರುದಿನ ಅವ್ರ ಕೆಲಸ ಕಾರ್ಯಚಟುವಟಿಕೆ ಒಳಗೆ ಪಾಲ್ಗೊಳ್ತಾರ. ಹಂಗಿದ್ದಾಗನ ಒಂದು ಮಹತ್ವ ಇರ್ತೈತೆ ಅಂತಂದು ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಇನ್ನು ಕೊನೆಯದಾಗಿ ಇಷ್ಟೊತ್ತೆಲ್ಲ ನಾವು ಮಾತಾಡ್ತಿದ್ವಿಲ್ಲ, ನಾವು ಮಾತನಾಡ್ತಕ್ಕಂಥದ್ದು ಉದ್ದೇಶ ಇಷ್ಟೇ, ಗುರುಗಳ ಮೇಲಿರುವಂತಹ ಪ್ರೇಮ. ಯಾಕೆಂದ್ರೆ ನಾವೆಲ್ಲ ಅದೇ ಒಂದು ಸಂಸ್ಕಾರದಲ್ಲಿ ಬಂದಂಥವ್ರು. ಇವತ್ತು ಯಾರೇ ಆಗಿರಲಿ ತಮ್ಮ ಗುರುಗಳನ್ನು ನಮಿಸದೇನೆ, ಗೌರವಿಸದೇನೆ, ಹಾಡಿ ಹೊಗಳದೇನೆ, ಅವ್ರನ್ನ ಆಲಾಪಿಸದೇನೆ, ಆಧ್ಯಾತ್ಮಕ್ಕೆ ಒಳಪಡಿಸದೇನೆ ಯಾರೂ ಕೂಡ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಗುರುವಿನ ಮೊರೆ ಹೋಗ್ತಾರೆ. ಆ ಕಾರಣಕ್ಕಾಗಿ ನಮ್ಮ ಗುರುಗಳು ಹಿಂದೆ ಹಿಂಗಿದ್ರು ಈಗೂ ಹಿಂಗಿದ್ರೆ ಈ ಪರಂಪರೆಗೆ ಮತ್ತಷ್ಟು ಬಲ ಬರುತ್ತೆ, ಮತ್ತಷ್ಟು ಪ್ರಚುರವಾಗಿ ಇದು ಮುಂದೆ ಹೋಗ್ಲಿಕ್ಕೆ ಕಾರಣವಾಗುತ್ತೆ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಅಂತೂರು ಬೆಂತೂರು ರಾಜಕೋಟೇಶ್ವರ ಶ್ರೀಗಳನ್ನು ಅವರ ಒಂದು ನೆಪದಲ್ಲಿ ಅವರನ್ನೇ ನಾವು ಆದರ್ಶವಾಗಿ ಮಾಡಿಕೊಂಡು ಏನು ಮಾತನಾಡ್ತಾ ಇದ್ದೀವಿ. ಈ ಬಗ್ಗೆ ಕೊನೆಯ ಮಾತು. ಎಸ್, ಸ್ವಾಮೀಜಿಗಳಂದರೆ ಶರಣರು, ಸಂತರು, ಸ್ವಾಮೀಜಿಗಳು, ಗುರುಗಳು, ತ್ರಿಕಾಲ ಜ್ಞಾನಿಗಳು. ಇವ್ರಿಗೆ ಪೂಜಾನಿಷ್ಠರು, ಅನುಷ್ಠಾನ ಮಾಡೋರು, ತ್ರಿಕಾಲ ಜ್ಞಾನಿಗಳು. ಅವರು ನುಡಿದಂತೆ ನಡಿಬೇಕು. ಇವ್ರಿಗೆ ತ್ರಿಕಾಲ ಜ್ಞಾನಿಗಳು ಅಂತಾರೆ. ಇವ್ರಿಗೆ ತಮ್ಮ ಕಾಲಿನ ಜ್ಞಾನನೇ ಇಲ್ಲ ಈಗಿನ ಕೆಲವು ಸ್ವಾಮಿಗಳಿಗೆ.
ಇಂಥ ಕಾಲಗೇಡಿ ಸ್ವಾಮಿಗಳದಾರ. ಇಂಥ ಸ್ವಾಮಿಗಳು ಇರಬಾರ್ದು. ಇವರು ನನ್ನ ಸ್ವಾಮಿತ್ವದ ಹೆಸರಿನೊಳಗೆ ಕಳಂಕ ತರಬಾರ್ದು. ಮಾಡಬೇಕಾ ನೋಡ್ರಿ, ಎಷ್ಟು ಸ್ವಾಮೀಜಿಗಳು ರೈಟ್ ಟೈಮ್ ಬರ್ತಾರೆ ಫಂಕ್ಷನ್ಗೆ, 7-11ಕ್ಕೆ. ಅವ್ರಿಗೆ ಪೂಜೆ ಯಾವಾಗ ಮಾಡ್ತಾರ, ಏನು ಜ್ಞಾನ ಯಾವಾಗ ಮಾಡ್ತಾರ, ಅನುಷ್ಠಾನ ಯಾವಾಗ ಮಾಡ್ತಾರ, ಯಾವಾಗ ಅವರು ಕೂತ್ಕೊಂಡು ತಪಸ್ಸನ್ನು ಮಾಡ್ತಾರ, ಆರಾಧನೆ ಯಾವಾಗ ಮಾಡ್ತಾರ, ಅವರಲ್ಲಿ ಶಕ್ತಿ ಬರಬೇಕು. ಈಗ ನೀವು ದೇವ್ರ ಮೂರ್ತಿಗೆ ಅಭಿಷೇಕ ಯಾಕೆ ಮಾಡ್ತೀರಿ? ಆ ಮೂರ್ತಿಗೆ ಶಕ್ತಿ ಬರಲಿ ಅಂತ. ಅಭಿಷೇಕ ಶುಭ ಅಲ್ಲದು. ಹಾಗೆ ಈ ಸ್ವಾಮೀಜಿಗಳು ಪ್ರತಿನಿತ್ಯ ಅವರು ತಪಸ್ಸು ಮಾಡಬೇಕು, ಆರಾಧಿಸಬೇಕು, ಪೂಜಿಸಬೇಕು, ಲಿಂಗವನ್ನು ಇಟ್ಕೋಬೇಕು. ಅಂಗೈಯಲ್ಲಿ ಲಿಂಗ. ಮತ್ತು ಬಸವಣ್ಣವ್ರು ಏನು ಹೇಳಿದ್ರು? ಇವರು 7-11ಕ್ಕೆ 7-11 ಗಂಟೆಗೆ ಆಮೇಲೆ ಕಾರ್ಯ ಇರ್ತೈತಿ. ಅವ್ರ ಆಸ್ತಿ ಎಲ್ಲಿ ಐತಿ, ಅವ್ರ ಹೊಲ ಎಲ್ಲಿ ಐತಿ, ಯಾವ ದಾನ ಕೊಟ್ಟಿದ್ದ, ಎಲ್ಲಿ ಜಗಳ ಐತಿ, ಎಲ್ಲಿ ಜೂಟ್ ಐತಿ, ಅಲ್ಲಿ ಪರಿಹಾರ ಮಾಡೋದು, ಇದು ಮಾಡೋದು. ಅದು ಅಲ್ಲ ಸ್ವಾಮಿತ್ವ. ಸ್ವಾಮಿತ್ವ ಅಂದರೆ ಏನು ಗೊತ್ತಾ? ಎಲ್ಲವನ್ನೂ ತ್ಯಾಗ ಮಾಡಿ ಸಮಾಜವನ್ನು ಶುದ್ಧವಾಗಿ ವ್ಯವಸ್ಥಿತವಾಗಿ. ಅಲ್ಲಿ ನೋಡ್ರಿ, ಆ ಮನುಷ್ಯ ಹೇಳಿದ್ರೆ, ಈಗ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರು ಒಂದರ ಪ್ರಶಸ್ತಿಗೆ ಆಸೆ ಪಟ್ರೆ ಅವ್ರಿಗೆ ಪದ್ಮಭೂಷಣ ಮನಸ್ಸು ಮಾಡಿದ್ರೆ ಎಲ್ಲ ಅವರ ಸಮಾಧಿ ಕ್ರಿಯಾ ಸಮಾಧಿ ಏನಿದೆಲ್ಲ ಬಂಗಾರದೇ ಮಾಡ್ಬೋದಿತ್ತು. ಅದನ್ನು ಸಮೇತ ಬೇಡ ಮಾಡಿಸ್ಕೊಳ್ಳಿಲ್ಲ ಅವರು ಅದನ್ನೂ ಮಾಡಲಿಲ್ಲ. ಅಂತ ಒಂದು ಇವ್ರಿಗೆ ಹೇಳೋದು ಸಾಧುಗಳು, ಸಂತರು, ಮಹಾಸ್ವಾಮಿಗಳು, ಜ್ಞಾನಿಗಳು, ಇವರು ನಿಜವಾದ ಪೂಜ್ಯರು. ಇವ್ರನ್ನ ಆರಾಧಿಸಬೇಕು, ಪೂಜಿಸಬೇಕು. ನಿಮಗೂ ಲಾಸ್ಟ್ ಮಾತು ಹೇಳ್ತೀನಿ, ಹರ ಮುನಿದರು ಗುರು ಕಾಯುವ ಅಂತ ಒಂದು ನಾವು ಗಾದೆ ಇದು ಹೇಳೋದು. ಎಲ್ಲರೂ ಹೇಳ್ತಾರೆ ಹೌದಲ್ಲ? ಗುರು ಮುನಿದರು ಯಾರು ಕಾಯುವ? ಇಂಥ ಗುರುಗಳು ಇಲ್ಲದಕ್ಕೆ ನಮ್ಮ ಸಮಾಜ ದಾರಿ ತಪ್ತಾ ಇದೆ, ಧರ್ಮ ಹಾಳಾಗ್ತಾ ಇದೆ, ಜಾತಿ ವಿಂಗಡಣೆ ಆಗ್ತಾ ಇದೆ, ನೀತಿ ಬೇರೆ ಆಗಿದೆ, ಜಾತಿ ಬೇರೆ ಆಗಿದೆ, ಅನುಷ್ಠಾನ ಬೇರೆ ಆಗಿದೆ, ಅನುಸರಣೆ ಬೇರೆ ಆಗಿದೆ. ಹೆಂಗಿರ್ಬೇಕು ಗೊತ್ತಾ? ನಾವು ಅವರನ್ನು ಪ್ರೀತಿಸ್ಬೇಕ್ರಿ, ಪೂಜಿಸ್ಬೇಕು. ಅವ್ರನ್ನ ನಾವು ಹೇಳುವಾಗ ಜ್ಞಾನಿಸ್ಬೇಕು. ಅವ್ರು ಎದುರಿಗೆ ಬಂದರು ಆ ಕಡೆ ಹೊಳಬಾರ್ದು. ಅವರು ಇರದೇ ಇದ್ದಾಗ ಅವರನ್ನು ನಮ್ಮ ಚಿತ್ತದೊಳಗೆ ತೊಗೊಂಡು ಬಂದು, ಓ ಪುಟ್ಟಯ್ಯಜ್ಜ ಅವ್ರು ಬಂದು ನಿಲ್ತಾರೆ. ನಮ್ಮ ಸಿದ್ಧಾರೂಢರು, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳು, ನಮ್ಮ ರಾಯರು ರಾಘವೇಂದ್ರ ಮಹಾಸ್ವಾಮಿಗಳು, ಆಮೇಲೆ ಶಂಕರಾಚಾರ್ಯರು, ರಾಮಾನುಚಾರ್ಯರು, ಅದ್ವೈತ ಮಠಗಳೆಲ್ಲ, ಇವರೆಲ್ಲರನ್ನು ನಾವು ಆರಾಧಿಸ್ತೀವಿ. ಏನು ಅವ್ರು ನಮ್ಮನ್ನು ತೀರ್ಥರೂಪರವರು. ಆಮೇಲೆ ಅವರು ನಿರಂಕಾರಿಗಳು. ಅವ್ರ ಆಕಾರ ಇಲ್ಲ, ಅವ್ರು ಇಲ್ಲದೇ ಇದ್ದಾಗ ಅವ್ರ ಆಕಾರ ನಾವು ತಂದ್ಕೊಳ್ತೀವಿ, ಅವ್ರನ್ನ ನೋಡ್ತೀವಿ. ಓ ಪುಟ್ಟಜ್ಜರ ಹಿಂಗಿದ್ರು, ನಾವು ಓ ಪುಟ್ಟಜ್ಜ. ಭಕ್ತಿಯಿಂದ ನಮಿಸ್ಬೇಕ್ರಿ, ಭಕ್ತಿಯಿಂದ ನಮಿಸ್ಬೇಕು ಅವ್ರನ್ನ. ಈಗ ದಾನ ಕೊಟ್ಟಿದ್ದನ್ನ ಹಲ್ಲು ನೋಡುವಂಥ ವ್ಯವಸ್ಥೆ ಐತಿ. ಈಗ ಸ್ವಾಮೀಜಿಗಳು ಕೆಲವರು ಮಠಕ್ಕೆ ದಾನ ಕೊಟ್ಟಿದ್ದನ್ನ ಅದನ್ನು ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದನ್ನು ಧರ್ಮಕ್ಕೆ ಅಥವಾ ಸಮಾಜಕ್ಕೆ ಅಥವಾ ಸಾರ್ವತ್ರಿಕ ಬದುಕಿಗೆ ಬಳಸ್ತಾ ಇಲ್ಲ, ಸಮಾಜಕ್ಕೆ ಹೋಗ್ಬೇಕು. ಒಬ್ಬರ ನೀವು ಇದನ್ನ ಆಸ್ಪತ್ರೆ ಕಟ್ಟಿಸಿ ಸ್ವಾಮಿಗಳನ್ನು ನೋಡಿದ್ರು. ಉಚಿತವಾಗಿ ನಾನು ಇದು ಕಟ್ಟಿಸಿದೆ, ಏನು ಆಸ್ಪತ್ರೆಯನ್ನು ಕಟ್ಟಿಸಿದೆ, ಒಂದು ವ್ಯವಸ್ಥಿತವಾಗಿ ಒಳ್ಳೆ ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದೆ ಉಚಿತವಾಗಿ. ಇವ್ಯಾರು ಎಲ್ಲರೂ ಕೇಳ್ತಾ ಇದ್ದಾರೆ, ಅವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರೆ, ಕಲ್ಯಾಣ ಮಂಟಪ ಕಟ್ಟಿಸೋದು ರೊಕ್ಕಕ್ಕೆ. ಬರೀ ವ್ಯವಹಾರ ಉದ್ಯೋಗ. ಇದು ಏನಾಗೈತಿ ಅಂದ್ರೆ ಗೊತ್ತಾ? ಸ್ವಾಮಿತ್ವ ವ್ಯಾವಹಾರಿಕ ಆಗೈತಿ, ವಾಣಿಜ್ಯೀಕರಣ ಆಗೈತಿ. ಸೊ ಇದನ್ನು ಬಿಡಬೇಕು ಅಂದ್ರೆ ಇದು ಬರುತ್ತೆ, ಅಂತೂರು ಬೆಂತೂರಿನ ಕಳೆ ಬರುತ್ತೆ. ಇವನ್ನೆಲ್ಲ ಬಿಟ್ಟಾಗ, ಯಾಕಂದ್ರೆ ಆ ಸ್ವಾಮೀಜಿ ಎಲ್ಲ ಬಿಟ್ಟಾರ. ಅವ್ರು ನೋಡ್ರಿ ತಮ್ಮನ್ನು ದಂಡಿಸ್ಕೊಂಡಿದ್ದಾರೆ, ಅವರು ಇನ್ನೊಬ್ಬರು ದಂಡಿಸ್ಲಿಲ್ಲ. ಬಸವಣ್ಣ ಏನು ಹೇಳಿದ? ನೀನು ಬದಲಾಗೋ ಸಾಕು, ಸಮಾಜ ತಾನೇ ಬದಲಾಗತ್ತೆ. ನೀ ಇನ್ನೊಬ್ಬರಿಗೆ ಬೋಧನೆ ಮಾಡಿ ಬದಲಾಗಬೇಡ, ಬದಲು ಮಾಡಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿನ್ನ ನೋಡ್ತಾನವ, ನೀ ಹೆಂಗದಿಯೋ, ನಾನು ಹೆಂಗಿರ್ಬೇಕು, ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರು. ನೀನು ಮೊದಲು ಶುದ್ಧ ಆಗುವ. ನಾನು ಈಗ ನಿಮಗೆ ಬೋಧನೆ ಮಾಡಿದೆ ಅಂತ ತಿಳ್ಕೊರಿ. ನಾನು ಯಾರೋ ಸ್ವಾಮಿಗಳನ್ನು, ಕೆಲವ್ರು ನನಗೆ ಬೇಕಾದ ಸ್ವಾಮಿಗಳನ್ನು ಅವ್ರನ್ನ ಗೌರವಿಸೋದು, ಅವ್ರ ಪೂಜೆ ಭಾರಿ ಭಾರಿ ಅನ್ನೋದು ಅಲ್ಲ. ಅಲ್ಲಿ ನಿನ್ನ ಜನ ನಂಬಲ್ಲ. ನೇರವಾಗಿ ನಿಷ್ಠುರವಾಗಿ ಹೇಳಬೇಕು, ನಮ್ಮ ಕರ್ತವ್ಯ ಇದು. ಅವರನ್ನು ಬದಲು ಮಾಡ್ಬೇಕು. ಅವರು ಧರ್ಮ ಬದಲು ಮಾಡಕ್ ಹೊಂಟ್ರಲ್ಲ, ಧರ್ಮಗುರುಗಳನ್ನ ನಾವು ಬದಲು ಮಾಡ್ಬೇಕು. ಬುದ್ಧಿ ನೀವು ಬರೀ ಮಾತಾಡ, ಬೋಧನೆ ಮಾಡೋದು, ಮಾತಾಡೋದು, ಹೇಳೋದು, ಕೇಳೋದು, ವಾಪಸ್ ಅವ್ರು ಏನು ಕೊಡ್ತಾರ ತಗೊಳ್ಳೋದು, ಬರೋದು, ಮಠದಾಗ ಕೂತು ಬಿಡೋದು.
ಅಲ್ಲಿ ಎ ಸಿ ಹಾಕ್ಕೊಳ್ಳೋದು, ಕಾರ್ ಇಟ್ಕೊಳ್ಳೋದು, ಬಂಗ್ಲೆ ಬರೀ ಇದೆ. ಏನಾಗೈತಿ, ವ್ಯಾವಹಾರಿಕ ಕೇಂದ್ರ ಆಗ್ಯಾವು, ವ್ಯಾವಹಾರಿಕ ಕೇಂದ್ರಗಳು. ಯಾವಾಗ ಸರ್ಕಾರಕ್ಕೆ ಚಾಟಿ ಬೀಸುವಂತಾಗ ಆಗಬೇಕು ಮಹಾಸ್ವಾಮಿಗಳು. ಧರ್ಮವನ್ನು ಹೇಳಬೇಕು, ಸಮಾಜಕ್ಕೂ ಮಾರ್ಗ ಕೊಡಬೇಕು, ಸಂಸಾರಕ್ಕೂ ಕೊಡಬೇಕು, ಸಾರ್ವತ್ರಿಕ ಬದುಕಿ ಕೊಡಬೇಕು. ಸರ್ಕಾರ ತಪ್ಪು ದಾರಿಗೆ ಹೋಗುವಾಗ ತಿದ್ದುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಮಹಾಸ್ವಾಮಿಗಳಲ್ಲಿ ಅಂತ ಒಂದು ಶಕ್ತಿ ಇರುತ್ತೆ. ಎಲ್ಲ ರಾಜಕಾರಣಿಗಳು ಬಂದು ಅವ್ರ ಕಾಲ ಹಿಡಿಯೋದು, ಅವ್ರನ್ನ ಹೊಗಳೋದಲ್ಲ, ಇವ್ರು ಹಂಗ ಹೊಗಳೋದಲ್ಲ. ಹೊಗಳಿ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ 1-2 ಕೋಟಿ ಕೊಡು ನಮ್ಮ ಇದನ್ನು ಕಟ್ಟಾಕ, 1-4 ಕೋಟಿ ಕೊಡು ಅದನ್ನು ಕಟ್ಟಾಕ ಅಂತಲ್ಲ. ಸರ್ಕಾರ ಅಂದ್ರೆ ನೀವು ನಿಮ್ಮ ಇಲಾಖೆಯಲ್ಲಿ ಇರುವಂಥ ಕೆಲಸ ಮಾಡ್ತಿದ್ದೀರಿ, ಈ ಇಲಾಖೆ ನಿಮಗೆ ಬಂದಿದೆ, ಈ ಇಲಾಖೆ ನಿಸ್ವಾರ್ಥವಾಗಿ ಭ್ರಷ್ಟರಹಿತವಾಗಿ ನೀವು ಮಾಡಬೇಕು. ಧರ್ಮದ ಹಾದಿಯಲ್ಲಿ ನೀವು ನಿಮ್ಮ ರಾಜಕಾರಣವನ್ನು ನಡೆಸಬೇಕು. ಇವನ್ನೆಲ್ಲ ಬೋಧನೆ ಮಾಡಬೇಕು. ಅಂದ್ರೆ ಅವ್ರ ಮಾತು ಕೇಳೋಂಗಿರ್ಬೇಕು. ನಾವು ಈಗ ನೀವು ನಾಳೆ ಅಂತರ್ಬಂತರ್ ಮಹಾಸ್ವಾಮಿಗಳು ಬೇಕಾದ್ರೆ ಯಾರ ಹತ್ರ ಹೇಳ್ರಿ, ಅಂತರ್ಬಂತರ್ ಈಗೇನು 33 ದಿನ ಅನುಷ್ಠಾನ ಮಾಡಿದ್ರಲ್ಲ, ಅವ್ರು ಏನು ನುಡಿತಾರ ಅದು ನಡೆಯಾಗತ್ತೆ ನೋಡ್ರಿ ಬೇಕಾರೆ. ಯಾಕೆ ಗೊತ್ತಾ, ಅವರು ತಮ್ಮನ್ನೇ ತಾವು ಗೆದ್ದವರು. ಎಲ್ಲ ಆಸೆಗಳು ಆಗ ಹೇಳಿದಲ್ಲ, ಕಾಮ ಕ್ರೋಧ ಮದ ಮತ್ಸರ ಲೋಭ ಇವುಗಳನ್ನ ಗೆಲ್ಲಬೇಕು. ಗೆದ್ದಾಗ ಮಾತ್ರ ಒಂದು ಒಳ್ಳೆ ವರ್ಗ ಆಗಿ, ವರ್ಗ ಅಂದ್ರೆ ಏನು, ಕ್ಲಾಸ್ ರೂಮ್ ಅದು. ಆ ಮಠ ಒಂದು ಕ್ಲಾಸ್ ರೂಮ್ ಆಗ್ಬೇಕು, ಒಂದು ಶಾಲೆ ಆಗ್ಬೇಕು, ಒಂದು ಒಳ್ಳೆ ಕೇಂದ್ರ, ಧರ್ಮದ ಕೇಂದ್ರ ಸ್ಥಾನ ಆಗ್ಬೇಕು, ಯೂನಿವರ್ಸಲ್ ಇರಬೇಕು. ಯಾವುದೇ ಜಾತಿಗೆ ವ್ಯಕ್ತಿಗೆ ಸೀಮಿತ ಆಗಬಾರ್ದು. ಹೊಗಳಿಕೆಗೆ ತೆಗಳಿಕೆಗೆ ಅದು ಆಗಬಾರ್ದು. ಅದು ಹೆಂಗಿರ್ಬೇಕು ಅಂದ್ರೆ ಶುದ್ಧೀಕರಣದ ಸಂಸ್ಥೆ ಆಗಬೇಕು, ಸಂಸ್ಕಾರ ಕೇಂದ್ರ. ಅಂತ ಒಂದು ಧರ್ಮದ ಕೇಂದ್ರ ಆದಾಗ ಮಾತ್ರ ಧರ್ಮಗುರು. ಅವ್ರಿಗೇನಂತೀವಿ ನಾವು, ಸದ್ಗುರು. ಹಂಗೆ ಎಷ್ಟು ಜನ ಆದ್ರಿ, ಏನು ಗುರುಗಳು ಮಹಾಸ್ವಾಮಿಗಳಿದ್ರಲ್ಲ, ನಿಮ್ಮ ಆತ್ಮಾವಲೋಕನ ಮಾಡ್ರಿ. ಆತ್ಮ ಸಾಕ್ಷಿ ಹಂಗೆ ನಡ್ಕೊಳ್ಳೋವನೇ ನಿಜವಾದ ಗುರು, ಸದ್ಗುರು. ನಮಸ್ಕಾರ. ಸರ್ ಹೇಳಿದ್ಮೇಲೆ ಒಂದು ಗಾದೆ ಮಾತು ನೆನಪಾತ, ಮನಿ ತುಂಬ ಹಿರಿಯರು ಇರಬಾರ್ದಂತ, ಊರು ತುಂಬ ನಾಯಕರು ಇರಬಾರ್ದಂತ. ಹಂಗಾಗಿ ಈಗ ಹೆಂಗಾಗ್ಬಿಟ್ಟೈತಪ್ಪ ಅಂತಂದ್ರೆ, ಸಾಕಷ್ಟು ಜನ ಮಠಾಧೀಶರು ಆಗ್ಯಾರ. ಅದು ಯಾವ ರೀತಿ ಆಗ್ಯಾರ ಅಂತಂದ್ರೆ, ಜಾತಿಗೊಬ್ಬರು ಪೀಠಾಧಿಪತಿಗಳಾಗ್ಯಾರ. ಹಂಗಾಗಿ ಏನಾರ ಒಂದು ಈ ತರ ಒಂದು ತಪ್ಪು ದಾರಿ ಒಳಗೆ ಹೊಂಟತಿ ನಮ್ಮ ಸಮಾಜ ಅನ್ಸಕುಂತೈತಿ. ಹೆಂಗಾಗ್ಬಿಟ್ರಪ್ಪ ಅಂದ್ರೆ, ಅವ್ರ ಪೀಠಾಧಿಪತಿಗಳು ಒಂದು ಲೀಡರ್ ತರ ವರ್ತನೆ ಮಾಡಕ್ ಕುಂತಾರ. ಅದು ಬದಲಾವಣೆ ಆಗ್ಬೇಕಾಗ್ತತಿ ಏನಂತಂದು ನನ್ನ ಅನಿಸಿಕೆ ಈಗ ಅನ್ಸುತ್ತೆ. ಹಂಗ ಟ್ರಸ್ಟಿಗಳನ್ನು ಕೆಲವೊಂದಿಷ್ಟು ಸಂದೇಶಗಳನ್ನ ಪೀಠಾಧಿಪತಿಗಳ ಸಂದೇಶಗಳನ್ನ ತಪ್ಪು ದಾರಿಗೆ ಒಯ್ಯಕ ಅವರು ಒಂದು ಮೂಲ ಕಾರಣ ಅಂತಂದು ಹೇಳ್ಬೋದು. ಪೀಠಾಧಿಪತಿಗಳು ಹೆಂಗಿರ್ತೈತಪ್ಪ ಅಂತಂದ್ರ, ಅವರು ಬರುವಂತ ಭಕ್ತರಿಗೆ ಅವ್ರಿಗೆ ಏನ್ ಕೇಳಿರ್ತಾರ ಅದಕ್ಕೆ ಉತ್ತರ ಕೊಡ್ಬೋದು. ಹಿಂದೆ ಏನು ಇವ್ರು ಕುಂತ್ಕೊಂಡು ಕಮಿಟಿ ಅನ್ನೋದು ಏನ್ ಇರ್ತೈತಲ್ಲ, ಟ್ರಸ್ಟಿಗಳು ಅವ್ರ ಒಂದು ದಾರಿ ತಪ್ಪಿಸುವಂತ ಹಾದಿ ಒಳಗೆ ಹೊಂಟಾರ ಏನಂತಂದ ನನ್ನ ಅನಿಸಿಕೆ. ಹುಟ್ಟಿದ ಧರ್ಮವನ್ನ, ಹುಟ್ಟಿದ ಜಾತಿಯನ್ನ ಬಿಟ್ಟು ಬೇರೆ ರೀತಿ ಆ ಧರ್ಮ ಆ ಜಾತಿಗೆ ವಿರುದ್ಧ ಮಾತಾಡುವ ಎಷ್ಟು ಸ್ವಾಮಿಗಳಿಲ್ಲ. ನಮ್ಮ ದೇವರುಗಳನ್ನ ಅಸಹ್ಯವಾಗಿ ಮಾತಾಡೋರು ಎಷ್ಟು ದೇವ್ರು, ಎಷ್ಟು ಇವ್ರಿಗೆ ಗುರು ಅಂತಾರೆ, ಇವ್ರಿಗೆ ಮಹಾಸ್ವಾಮಿಗಳು ಅಂತಾರೆ. ಇವ್ರಿಗೆ ಏನಂತಾರೆ ಹೇಳ್ರಿ? ಅಲ್ರಿ, ನಾನು ಹುಟ್ಟಿದ ಜಾತಿ, ನಾನು ಹುಟ್ಟಿದ ಧರ್ಮವನ್ನ ಹೇಳಿಸೋರು ಧರ್ಮವಂತರ. ಇವರು ಸ್ವಾಮಿಗಳ. ಈಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು, ಇವತ್ತು ಅವರು ಯೋಗಿಗಳು ನೋಡ್ರಿ, ಹೆಸರೇ ಯೋಗಿ. ನೋಡ್ರಿ ಎಷ್ಟು ಚಂದ ಉತ್ತರ ಪ್ರದೇಶವನ್ನ ನಡೆಸ್ಕೊಂಡು ಹೊಂಟಿದ್ದಾರೆ ಸರ್ಕಾರ. ಒಬ್ಬ ಸ್ವಾಮೀಜಿ ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅವರು ಸಮಾಜ ಬೇಕಾದಷ್ಟು ಸುಧಾರಣೆ ಮಾಡಬೇಕು. ಸಮಾಜ ಸುಧಾರಕರು ಬೇರೆ, ಆ ಸುಧಾರಕರನ್ನ ಇವರು ಗೌರವಿಸಿ ಪೂಜಿಸಿ ಅವರನ್ನ ಬೆಳೆಸಿಬಿಟ್ರೆ ಎಲ್ಲ ಸಮಾಜ ಬದಲಾಗತ್ತೆ. ನನಗೆ ಪೀಠ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಮಾಡ್ಕೊಂಡ್ಬಿಡೋದು, ಆಮೇಲೆ ಇಲ್ಲಿ ನನಗೆ ಇದು ಸಿಗಲಿಲ್ಲ ಅಂದ್ರೆ ಬೇರೆ ಜಾತಿಗೆ ಸೇರಿಬಿಡೋದು, ಬೇರೆ ಧರ್ಮನ ಹೊಗಳೋದು, ಇದ್ದು ಹುಟ್ಟಿದ ಧರ್ಮವನ್ನು ತೆಗೊಳ್ಳೋದು. ಸರ್, ಥ್ಯಾಂಕ್ ಯು ಸರ್. ಇಬ್ಬರಿಗೂ ಧನ್ಯವಾದ. ಈ ಚರ್ಚೆಯಲ್ಲಿ ಭಾಗಿಯಾದ್ರಿ, ಹಲವಾರು ವಿಚಾರಗಳನ್ನು ಹಂಚ್ಕೊಂಡ್ರಿ. ಇದು ಉದ್ದೇಶ ಇಷ್ಟೇ, ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆ, ಪದ್ಧತಿ ಬೆಳಿಬೇಕು. ಪ್ರತಿಯೊಬ್ಬ ಹುಟ್ಟಿರುವಂತಹ ಜೀವ ಸಕಲರಿಗೂ ಲೇಸಾಗಲಿ ಅನ್ನುವಂಥ ನಿಟ್ಟಿನಲ್ಲಿರಬೇಕು.
ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಇರಬೇಕು. ಬಸವಣ್ಣವರು ಹೇಳಿದಂತೆ ನನಗಿಂತ ಕಿರಿಯರಿಲ್ಲ ಅನ್ನುವಂತಹ ಇರಬೇಕು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹೇಳಿದಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಗಿರಬೇಕು. ಇದೆಲ್ಲದಕ್ಕೂ ದಾರಿ ತೋರಿಸ್ತಕ್ಕಂಥ ಗುರು ನಿಜವಾಗ ಕೂಡ ಒಂದು ಗುರಿಯೆಡೆಗೆ ಇರಬೇಕು ಅನ್ನುವಂಥ ಮಾತು ನಿಮ್ದಾಗಿತ್ತು. ಇಬ್ಬರಿಗೂ ಆಗೇನು ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನಿಜಕ್ಕೂ ಕೂಡ ಗುರು ಅಂತಂದ್ರೆ ಯಾರು, ಗುರು ಹೇಗಿರಬೇಕು, ನಮಗೆ ಗುರಿಯನ್ನು ತೋರಿಸುವಂಥ ಅಥವಾ ನಮ್ಮ ಗುರಿಯನ್ನು ಮುಟ್ಟಿಸುವಂಥ ತಲುಪಿಸುವಂಥ ಗುರುಗಳು ನಿಜವಾಗ ಕೂಡ ನಮಗೆ ಸನ್ಮಾರ್ಗದೊಳಗೆ ನಮ್ಮನ್ನು ಕರ್ಕೊಂಡು ಹೋದರೆ, ನಮ್ಮ ಸಂಸ್ಕೃತಿಯನ್ನು ನಮಗೆ ತಿಳಿಸ್ಕೊಟ್ರೆ ನಾವು ಸದಾಚಾರದಲ್ಲಿ ಇರಲಿಕ್ಕೆ ಸಾಧ್ಯ, ಇಲ್ಲಿ ಸತ್ಪಾತ್ರಕ್ಕೆ ಸಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಇದು ಕಾರಣ ಇಷ್ಟೇ. ಇಂಥದ್ದೊಂದು ಚರ್ಚೆ ಈ ಸಂದರ್ಭ ಬರಬೇಕಾದ್ರೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ಅಂತೂರು ಬೆಂತೂರು ವಿಚಾರವಾಗಿ ಎಷ್ಟೇ ಮಾಧ್ಯಮಗಳು ಪ್ರಸಾರವನ್ನು ಮಾಡ್ತಾ ಇವೆ, ಸುದ್ದಿಗಳನ್ನ ಶೇರ್ ಮಾಡ್ತಾ ಇವೆ, ಸಾಮಾಜಿಕ ಜಾಲತಾಣಗಳ ಗುರುಗಳ ಮಹಿಮೆಯನ್ನು ಹಾಡಿ ಹೊಗಳಲಾಗ್ತಾ ಇದೆ. ಅಲ್ಲಿ ಜನ ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯಗಳು ಗುರು ಇದ್ರೆ ಇರಬೇಕು ಎಂಥವರು, ಅಂತೂರು ಬೆಂತೂರಲ್ಲಿರುವಂತಹ ಅಚ್ಚೋಟೀಶ್ವರರು ಅಂಥವರು ಅನ್ನುವಂಥದ್ದು ಅದು ಹಾಡಿ ಹೊಗಳ್ತಾ ಇದ್ದಾರೆ, ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಮುಗ್ಧ ಭಕ್ತರಾಗಿರ್ಬೋದು ಅಥವಾ ಜ್ಞಾನಿಗಳು ತತ್ವಜ್ಞಾನಿಗಳು ಅನಿಸ್ಕೊಂಡವಂಥವರು ಸಹಿತ ಇವತ್ತು ಗುರುವಿನ ಮಹಿಮೆಯಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಇಂಥವ್ರು ಯಾರಾದರೂ ಯತಿಗಳು ಯೋಗಿ ವರೇಣ್ಯರು ಬಂದಾಗ ಮಾತ್ರ ಉಳಿದ ಗುರುಗಳ ಬಗ್ಗೆ ಇಲ್ಲಿ ಮಾತನಾಡ್ತಕ್ಕಂಥದ್ದು, ಚರ್ಚೆ ಪಡ್ತಕ್ಕಂಥ ಸಾಮಾನ್ಯ. ಸೊ ಹಾಗಾಗಿ ಅಲ್ಲಿ ಎಲ್ಲ ಸಾರ್ವಜನಿಕರು ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯಗಳು, ವಿಚಾರಗಳು, ಚಿಂತನ ಮಂತ್ರಗಳು ಅವನ್ನೆಲ್ಲವನ್ನು ಕೂಡ ಕಂಡಿರ್ತಕ್ಕಂತಹ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಗುರುವಿನ ಬಗ್ಗೆ ಇವತ್ತು ಇಷ್ಟೊತ್ತು ಮಾತನಾಡಬೇಕಾಯಿತು. ಸೊ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಜಕ್ಕೂ ಕೂಡ ಯಾರೆಲ್ಲ ಗುರುಗಳು ಯಾವ ಪರಂಪರೆಯಲ್ಲಿದ್ದಾರೋ ಆ ಪರಂಪರೆಯನ್ನು ಮುನ್ನಡೆಸುವುದರ ಜೊತೆಗೆ ಸಮಾಜವನ್ನು ಶುದ್ಧೀಕರಣಗೊಳಿಸ್ತಕ್ಕಂಥ ಕೆಲಸಗಳಾಗಲಿ, ಅದರ ಜೊತೆಗೆ ಜಪ ತಪಗಳು ನಿಜಕ್ಕೂ ಕೂಡ ನೇಮಾದಿಗಳನ್ನ ಮಾಡ್ತಕ್ಕಂಥದ್ದು ವಿಜ್ಞಾನಕ್ಕೆ ಒಂದು ಸುಜ್ಞಾನ ಸೇರಿದಾಗ ಮಾತ್ರ ತತ್ವಜ್ಞಾನ ಇಲ್ಲಿ ಬಿಂಬಿಸಲ್ಪಡುತ್ತೆ, ಪ್ರತಿಬಿಂಬಿಸಲ್ಪಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿ ನಿಜಕ್ಕೂ ಕೂಡ ತಮ್ಮ ಮೂಲ ಕರ್ತೃಗಳಿರ್ತಕ್ಕಂಥ ಹಾದಿಯಲ್ಲಿ ಒಂದಷ್ಟಾದರೂ ಕೂಡ ನಮ್ಮ ಗುರು ಪರಂಪರೆಗಳು ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಮಾನವನ ಬದುಕನ್ನು ಕೂಡ ದೇವಮಾನವನನ್ನಾಗಿ ಮಾಡಿಕೊಡ್ತಕ್ಕಂಥ ಶಕ್ತಿ ಅಂತ ಗುರುಪಾದಕ್ಕೆ ಇರ್ತದೆ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಸೇರಿಸಿಕೊಂಡು ಇದು ರೈಸ್ ಆಫ್ ಗದಗ್ನ ಆಶಯವಾಗಿದೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಚರ್ಚೆಯೊಂದಿಗೆ, ವಿಷಯದೊಂದಿಗೆ, ವಿಚಾರದೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತಾ ಇರು. ಅಲ್ಲಿವರೆಗೂ ನೋಡ್ತಾ ಇರಿ ರೈಸ್ ಆಫ್ ನ್ಯೂಸ್. ಇದು